ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಚಿಕ್ಕಮ್ಮ ಅವರು ವೀಣಾ ವಾರುಣಿ ಅಂತ, ಅವ್ರ ಜೊತೆ ನಾನು ಕೀಬೋರ್ಡ್ ನುಡಿಸಿ ಐ ಗಾಟ್ ಅನ್ ಎಕ್ಸ್ಪೀರಿಯನ್ಸ್ ಥ್ರೂ ದ್ಯಾಟ್. ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾವಿದ್ದೀವಿ ಇವತ್ತು ರಿಚ್ಮಂಡ್ ಹಿಲ್ ಅಂತ. ಇಲ್ಲಿ ನಮ್ಮ ಕೆನಡಾದಲ್ಲಿ ರಿಚ್ಮಂಡ್ ಹಿಲ್ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೇವೆ. ಇಲ್ಲಿ ಸಾಧಕರು ರೆಡಿಯಾಗಿದ್ದಾರೆ. ನಮ್ಮ ಮನೆ ಸಾಧಕರ ವಿಭಾಗವನ್ನ ರಿಚ್ಮಂಡ್ ಹಿಲ್ಲಲ್ಲಿ ಮಾಡುವ ಒಂದು ಸುಸಂದರ್ಭ ಒದಗಿ ಬಂದಿದೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಸಪ್ತ ಸಾಗರದಾಚೆ ಸಂಗೀತ ಶಾರದೆಗೆ ಆಲಾಪನೆಯ ಅಭಿಷೇಕವ ಮಾಡಿ, ಸಪ್ತ ಸ್ವರಗಳ ಅಲಂಕಾರವನ್ನ ಮಾಡಿ, ರಾಗ ತಾಳಗಳ ಅರ್ಚನೆಯ ಮಾಡಿ, ಸಪ್ತ ಸ್ವರಗಳು ಹಾಗೂ ಶ್ರುತಿಬದ್ಧವಾಗಿ ತಾಯಿಗೆ ಒಂದು ಕೀರ್ತನೆ ಮುಖಾಂತರ ದೀಪ ಧೂಪ ನೈವೇದ್ಯಗಳನ್ನು ಅರ್ಪಿಸಿ, ಅಮ್ಮ ನಿನ್ನ ನೋಡಿದರೆ ಮೈ ನವಿರೇಳುವುದು ಅನ್ನೋ ಭಾವನಾಪೂರ್ವಕವಾಗಿ ನಮಗೆ ಕೋಗಿಲೆಯ ಕಂಠದಂತೆ ಗಾನ ಮೂಲಕ ಔತಣವನ್ನು ಬಡಿಸುವಂತಹ ಮಹಾನ್ ಗಾಯಕರು ನಮ್ಮ ಜೊತೆ ಇದ್ದಾರೆ. ಅವರ ಹೆಸರು ಪವನ್ ರಾವ್ ಅಂತ. ಬನ್ನಿ, ಈ ಶ್ರೇಷ್ಠ ಕಲಾವಿದರನ್ನ ಪರಿಚಯ ಮಾಡಿಕೊಂಡು ಅವರ ಸಂಗೀತದ ಪಯಣ ಹಾಗೂ ಸಂಗೀತದ ಸಾಧನೆಗೆ ಒಂದು ಹೃತ್ಪೂರ್ವಕವಾದ ನಮನವನ್ನು ಮಾಡೋಣ. ನಮಸ್ತೆ ಪವನ್ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಕೂಡ ಸೌಖ್ಯವಾಗಿದ್ದೇನೆ. ನಿಮ್ಗೆ ಮೊದಲಿಗೆ ನಮ್ಮ ಚಾನೆಲ್ ನೀವು ಕೂಡ ನೋಡಿದ್ದೀರಿ, ಚಂದಾದಾರರಾಗಿದ್ದೀರಿ ನಮ್ಮ ಚಾನೆಲ್ಗೆ, ವಿದೇಶದಲ್ಲಿ ಜೀವನ ಅಂತ. ನಮ್ಮ ಚಾನೆಲ್ ಅಲ್ಲಿ ಸಾಧಕರ ಸಂದರ್ಶನವನ್ನ ಮಾಡ್ತಾ ಇದ್ದೇವೆ, ಮನೆ ಸಾಧಕರ ವಿಭಾಗವನ್ನ ಮಾಡ್ತಾ ಇದ್ದೇವೆ. ಇನ್ನೊಂದು ರೌಂಡ್ ಇಲ್ಲಿ ಸಾಧಕರಂತ ಬಂದ್ರೆ ಗೌಪ್ಯಗಾಮಿನಿ ತರ ಗುಪ್ತಗಾಮಿನಿ ತರ ಇರ್ತಾರೆ. ಸೊ ಅವರ ಸಾಧನೆಯನ್ನ ಹೊರಹೊಮ್ಮು ಹಾಗೆ ಮಾಡುವ ಒಂದು ಸಣ್ಣ ಪ್ರಯತ್ನ ಅಷ್ಟೇ ನಮ್ಮ ಕಡೆಯಿಂದ. ಸೊ ನಿಮ್ಮನ್ನ ಸಂಗೀತ ಸಾಧಕರು, ಸುಮಧುರ ಕಂಠಸ್ಥರು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಇವತ್ತು ನಿಮ್ಮೊಡನೆ ಮಾತಾಡುವ ಒಂದು ಸೌಭಾಗ್ಯ. ಸೊ ನಿಮಗೆ, ನಮ್ಮ ಚಾನಲ್ಗೆ, ನಮ್ಮ ಥೀಮಿಗೆ ಸ್ವಾಗತವನ್ನ ಬಯಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಚಾನಲ್ಗೆ ಇನ್ವೈಟ್ ಮಾಡಿ ಇಲ್ಲಿ ಇಂಟರ್ವ್ಯೂ ಮಾಡ್ತಿರೋದು, ಇಟ್ಸ್ ಇಸ್ ಮೈ ಪ್ಲೆಷರ್. ಆ್ಯಂಡ್ ಸಾಧಕರು ಅಂತ ಹೇಳಿದ್ದು ಅಗೇನ್ ಐ ಥಿಂಕ್ ತುಂಬ ಜನ ಹೇಳಿರ್ಬೋದು ನಿಮಗಿದು, ಬಟ್ ನಾನಂತೂ ಐ ಡೋಂಟ್ ಥಿಂಕ್ ಡಿಸರ್ವ್ ದಟ್ ಹೈ ಲೆವೆಲ್ ಸ್ಟಾಟಸ್. ವೀಕ್ಷಕರಿಗೆ ಮುಂದೆ ಅದರ ಝಲಕ್ ಗೊತ್ತಾಗತ್ತೆ ನಿಮ್ಮ ಒಂದು ಸಾಧನೆಯ ಪಯಣ. ರೈಟ್. ಮೊದಲಿಗೆ ಪವನ್ ಸರ್, ನೀವು ಯಾವ ಊರಿನವರು, ಮತ್ತೆ ನಿಮ್ಮ ಬಾಲ್ಯದ ದಿನಗಳು ಮತ್ತು ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ತಂದೆ ತಾಯಿ ಜೊತೆ ಕಳೆದಂತಹ ಮಧುರ ಕ್ಷಣಗಳು, ಜೊತೆಗೆ ನೀವು ಯಾವ ರೀತಿ ಸಂಗೀತದ ಅಭ್ಯಾಸವನ್ನ ಮಾಡಿದ್ರಿ, ಸ್ವಲ್ಪ ಗೊಂಚಲಿನ ಕ್ವಶನ್ಸ್ ನ ತಗೊಂಡು ಬಂದಿದ್ದೇನೆ. ಮೊದಲಿಗೆ ನೀವು ಯಾವರು, ನಿಮ್ಮ ಬಾಲ್ಯದ ಬಗ್ಗೆ ತಿಳ್ಕೊಳ್ಳೋಣ. ಒರಿಜಿನಲಿ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದದ್ದು. ಆಮೇಲೆ SBI ನಲ್ಲಿ ಕೆಲಸ ಮಾಡ್ತಿದ್ರು ತಂದೆ. ಸೊ ಅವರು ಎವ್ರಿ 3 years ಒಂದೊಂದ್ ಕಡೆ ಟ್ರಾನ್ಸ್ಫರ್ ಆಗ್ತಾ ಇತ್ತು. ಸೊ ಬೆಳಗಾಂ, ಆಮೇಲೆ ಗೋಗಿ, ಧಾರವಾಡ, ಹುಬ್ಳಿ, ಆಮೇಲೆ ಉಡುಪಿ, ಆಮೇಲೆ ಬೆಂಗಳೂರು, ಈ ತರ ಎಲ್ಲ ಕ್ಷೇತ್ರ ದರ್ಶನ ಮಾಡಿದ್ವಿ. ಸೊ ಎಲ್ಲಾ ಕಡೆ ಹೋಗಿದಾಗ ಸ್ಕೂಲ್ಗಳು ಚೇಂಜ್ ಆಗ್ತಾ ಇದ್ವು, ಟೀಚರ್ಗಳು ಚೇಂಜ್ ಆಗ್ತಾ ಇದ್ರು. ಸೊ ಒಂದೊಂದ್ ಕಡೆ ಯಾವ್ಯಾವ ಟೀಚರ್ ಒಳ್ಳೇದ್ ಸಿಗ್ತಾರೋ ಅಂತವ್ರ ಕಡೆ ಕಲಿಯುವಂತಹ ಅವಕಾಶ ಸಿಕ್ಕಿತ್ತು. ಎಂತ ಸುಯೋಗ ನಿಮ್ದು. ಸೊ ಅಲ್ಲಿಂದ ಹೈಸ್ಕೂಲ್ ಎಲ್ಲಾನು ಉಡುಪಿನಲ್ಲಿ ಮಾಡಿದ್ದು. ಆಮೇಲೆ ಬೆಂಗಳೂರಿಗೆ ಬಂದು PU ಅಂಡ್ ಇಂಜಿನಿಯರಿಂಗ್ ಮುಗಿಸಿ, ಆಮೇಲೆ ಸ್ವಲ್ಪ 3 ವರ್ಷ ಕೆಲಸ ಮಾಡಿ, ಆಮೇಲೆ US ಇಲ್ಲಿ ಸ್ವಲ್ಪ ಒಂದು 11 ವರ್ಷ ಇದ್ದೆ. ಅದಾದ್ಮೇಲೆ ಕ್ಯಾನಡಾಗೆ 2018 ಅಲ್ಲಿ ಮೂವ್ ಆದ. ವೆರಿ ನೈಸ್ ಸರ್, ನಿಮ್ಮ ಪಯಣವನ್ನ ಸಂಕ್ಷಿಪ್ತವಾಗಿ 1-2 ಸಾಲಲ್ಲಿ ಮುಗಿಸಿಬಿಟ್ರಿ. ರೈಟ್. ಸೊ ನಿಮ್ಮನ್ನ ಸಂಗೀತ ಸಾಧಕರಂತ ನಾವು ಎಲ್ಲರೂ ಗುರುತಿಸಿಕೊಂಡಿದ್ದೇವೆ. ಸೊ ಈ ಸಂಗೀತ ಅನ್ನೋದು ನಿಮ್ಮ ಜೊತೆನಲ್ಲಿ ಹೇಗೆ ಇದು ಪಯಣ ಶುರುವಾಯಿತು ಅನ್ನೋ ಒಂದು ಜಿಜ್ಞಾಸ ತಿಳ್ಕೊಳ್ಳೋ ಹಾಗೆ. ರೈಟ್. ನಮ್ಮ ತಾತ, ನಮ್ಮ ತಾಯಿಯ ತಂದೆ, ಅವರು ಹಿ ವಾಸ್ ಅ ಗೋಲ್ಡ್ ಮೆಡಲಿಸ್ಟ್. ಸಂಗೀತ ಹೌದು, ಸಂಗೀತ ಪಾಠ ಮಾಡ್ತಾ ಇದ್ರು ಅವರು. ಮನೆಗೆಲ್ಲ ಮಕ್ಕಳೆಲ್ಲ ಬರೋರು, ಅವರೆಲ್ಲ ಸಂಗೀತ ಪಾಠ ಮಾಡೋರು. ಹಾಗೇನೆ ಅವ್ರ 3 ಮಕ್ಕಳು, ಅದರಲ್ಲಿ ಒಬ್ರು ಮಗಳು ನಮ್ಮ ತಾಯಿ. ನಿಮ್ಮ ತಾಯಿ ಹಾಡುಗರು, ಆಸ್ ವೆಲ್ ಆಸ್ ಅವರು ವೀಣೆ ನುಡಿಸ್ತಾರೆ, ಅಂಡ್ ಕೀಬೋರ್ಡ್ ನುಡಿಸ್ತಾರೆ.
ರೈಟ್, ನಿಮ್ಮ ಮುಂದೆ ಕೀಬೋರ್ಡ್ ಇದೆ, ಅದೇ ವಂಶ ಪಾರಂಪರಿಕವಾಗಿ ಬಂದಿರುವಂತ ಒಂದು ಬಳುವಳಿ ಅಂತ ಹೇಳ್ಬೋದು. ರೈಟ್, ನಿಮ್ಮ ತಾಯಿಯೇ ಮೊದಲ ಗುರುವಾ ಅಥವಾ ನಿಮ್ಮ ಗುರು ಯಾರು? ತಾಯಿಯೇ ಮೊದಲ ಗುರು. ರೈಟ್. ಅಂಡ್ ಮನೆಯಲ್ಲಿ ಅವರು ಆಲ್ಮೋಸ್ಟ್ ಆಲ್ ದ ಟೈಮ್ ಏನೋ ಒಂದು ಹಾಡು ಹಾಡ್ತಾನೆ ಇದ್ರು. ಆಲ್ಮೋಸ್ಟ್ ಆಲ್ ಇಂಡಿಯಾ ರೇಡಿಯೋ ತರ ಬೆಳಗ್ಗೆಯಿಂದ ರಾತ್ರಿ ತನಕ ಅವರು ಹಾಡ್ತಾನೆ, ಯಾವ್ದೊಂದು ಭಾವಗೀತೆ ಆಗಿರ್ಬೋದು, ಭಕ್ತಿಗೀತೆ ಆಗಿರ್ಬೋದು ಹಾಡ್ತಾನೆ ಇರ್ತಿದ್ರು. ಅಂಡ್ ನಮ್ ಚಿಕ್ಕಮ್ಮ ಅವರು ವೀಣಾ ವಾರುಣಿ ಅಂತ, ಅವರು ವೀಣೆ ನುಡಿಸ್ತಾರೆ. ಇದು ಆಡಿಯೋ ರೆಕಾರ್ಡಿಂಗ್ಸ್ ಮಾಡಿದ್ದಾರೆ ಅವರು. ವಿದ್ಯಾಭೂಷಣ್ ಅವರ ರೆಕಾರ್ಡಿಂಗ್ಸ್ ತುಂಬಾ ನುಡಿಸಿದ್ದಾರೆ ಅವರು. ಸೊ ಅಂಡ್ ಶಿ ಗಿವ್ಸ್ ಲಾಟ್ ಆಫ್ ಪರ್ಫಾರ್ಮೆನ್ಸಸ್ ಟು. ಸೊ ಅವ್ರ ಜೊತೆ ನಾನು ಕೀಬೋರ್ಡ್ ನುಡಿಸಿ ಅವ್ರಿಗೆ ಐ ಗಾಟ್ ಅನ್ ಎಕ್ಸ್ಪೀರಿಯನ್ಸ್ ಥ್ರೂ ದಟ್. ವೆರಿ ನೈಸ್. ಓಕೆ, ಸೊ ಹೇಗನ್ಸುತ್ತೆ ಈ ವಾದ್ಯಕ್ಕೂ ಸಂಗೀತಕ್ಕೂ ವಿಭಿನ್ನತೆ ಅನ್ಸುತ್ತಾ ನಿಮ್ಗೆ? ವಿಭಿನ್ನತೆ ಇದೆ, ಆದ್ರೆ ಸ್ವರಗಳು ಒಂದೇ. ಸ್ವರಗಳು ಒಂದ್ಸತಿ ನಮ್ಗೆ ಗೊತ್ತಾದ್ರೆ, ಯಾವ ಸ್ವರ ಎಲ್ಲಿದೆ, ಯಾವ ಫ್ರೀಕ್ವೆನ್ಸಿ ಎಲ್ಲಿದೆ ಅಂತ ಗೊತ್ತಾದ್ರೆ ಇಟ್ ಡಸಂಟ್ ಮ್ಯಾಟರ್. ಯಾವ ಇನ್ಸ್ಟ್ರೂಮೆಂಟ್ ಆದ್ರೂ ಪರವಾಗಿಲ್ಲ, ಆದ್ರೂ ಪರವಾಗಿಲ್ಲ. ಇಟ್ ಕ್ಯಾನ್ ಬಿ ಅ ಫ್ಲೂಟ್ ಆರ್ ಅ ವಯಲಿನ್ ಆರ್ ಕೀಬೋರ್ಡ್ ಆರ್ ವೋಕಲ್. ವೆರಿ ನೈಸ್ ಸರ್. ಸೊ ನಿಮ್ಮ ಈ ಸಂಗೀತ ಯಾವ ವಯಸ್ಸಿನಿಂದ ನೀವು ಹಾಡ್ಲಿಕ್ಕೆ ಶುರು ಮಾಡಿದ್ರಿ? ಮತ್ತೆ ನಿಮ್ಮಲ್ಲಿ ಈ ಶ್ರುತಿ ಜ್ಞಾನ, ಸ್ವರಜ್ಞಾನ ಎಲ್ಲವೂ ಒಂದು ಹೊರ ಪ್ರಪಂಚಕ್ಕೆ ಹೊರಹೊಮ್ಮಿದ ಕ್ಷಣ ಯಾವುದು ಅಂತ ತಿಳ್ಕೊಬಹುದಾ? ಓ ಡೆಫಿನೆಟ್ಲಿ. ನಾನು ಮುಂಚೆ ಏನೋ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ಏನೋ ದರ್ ಇಸ್ ಮ್ಯೂಸಿಕ್ ಬ್ಯಾಂಡ್ ಇತ್ತು. BMS ಕಾಲೇಜಲ್ಲಿ ಇದ್ದಾಗ ಮ್ಯೂಸಿಕ್ ಬ್ಯಾಂಡ್ ಇತ್ತು. ಮ್ಯೂಸಿಕ್ ಬ್ಯಾಂಡ್ ಅಲ್ಲಿ ಒಂದ್ಸತಿ ಎಲ್ಲರೂ ಏನೋ ಆಡಿಷನ್ ಇದೆ ಅಂತ ಕರೆದ್ರು. ಆಡಿಷನ್ ಅಂದ್ರೆ ನನಗೂ ಇಂಟ್ರೆಸ್ಟ್ ಇತ್ತು. ಹೌದಲ್ವಾ, ನಾನು ಹೋಗ್ತೀನಿ, ನಾನು ಟ್ರೈ ಮಾಡ್ತೀನಿ ಅಂತ. ಫಸ್ಟ್ ಟೈಮ್ ಹೋದೆ, ಫಸ್ಟ್ ಆಡಿಷನ್ ಅಲ್ಲಿ ಹಾಡಿದೆ ಅಂಡ್ ಐ ವಾಸ್ ನಾಟ್ ಸೆಲೆಕ್ಟೆಡ್. ಸೊ ಫಸ್ಟ್ ಟೈಮ್. ಆಮೇಲೆ ಓಕೆ, ನಾನು ಐ ಸೆಡ್ ಓಕೆ ಇಂಟ್ರೆಸ್ಟಿಂಗ್, ಬಟ್ ತುಂಬಾ ಇಷ್ಟ ಆಯ್ತು ಅವ್ರ ಟೀಮ್ ವರ್ಕ್, ಅವ್ರು ಮಾಡ್ತಿರೋ ಪ್ಯಾಷನ್ ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ರು. ಪ್ರಾಕ್ಟೀಸ್ ಸೆಷನ್ಸ್ ಎಲ್ಲ ನೋಡಿ ನಂಗೆ ಈ ಟೀಮ್ ಅಲ್ಲಿ ನಾನು ಇರ್ಬೇಕಲ್ವಾ ನಾನು. ಆಮೇಲೆ ಸೆಕೆಂಡ್ ಆಡಿಷನ್ ಬರೋಷ್ಟೊತ್ತಿಗೆ ಅಲ್ಲಿ ಒಬ್ರು ಕೀಬೋರ್ಡ್ ಪ್ಲೇಯರ್ ಒಬ್ರು ಇದನ್ನ ಗ್ರಾಜುಯೇಟ್ ಆಗಿ ಹೊಡ್ತಿದ್ದೀನಿ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ನಾನು ಹೌದಲ್ಲ, ನಾನು ಏನೋ ವಾಟ್ ದರ್ ಇಸ್ ಅನ್ ಓಪನ್ ಪೊಸಿಷನ್, ವೈ ಕಾಂಟ್ ಐ ಟ್ರೈ ಅಂತ ಅವಾಗ ಶುರು ಮಾಡಿದೆ, ಕೀಬೋರ್ಡ್ ಕಲಿಯಕ್ ಶುರು ಮಾಡಿದೆ. ಆಮೇಲೆ ಒಂದು 3 to 4 months ಆದ್ಮೇಲೆ I came back, gave an audition, and I got selected for the team. And that journey was beautiful because now as a college band we have performed at several intercollegiate fests, and won several awards. Very nice, sir. Oh, congratulations then. So ಅಲ್ಲಿಂದನೇ ನಿಮ್ಮ ವಿದ್ಯಾಭ್ಯಾಸದ ಹಂತದಿಂದನೇ ಸಂಗೀತದ ಒಂದು ಗುನುಗು ಶುರು ಆಯ್ತು ಅಂತೀರಿ. ಸೊ ಅದಾದ್ಮೇಲೆ ನೀವು ರೂಢಿಸ್ಕೊಂಡು ಹೋಗಿದ್ದು ಹೇಗೆ ಅಂತ? ಸೊ ಅಲ್ಲಿ ನಾನು ಅಷ್ಟು ಹಾಡ್ತಾ ಇರಲಿಲ್ಲ. ಸೊ ಹಾಡು ಶುರುವಾಗಿದ್ದು US ಬಂದ ಮೇಲೆ. ಓಕೆ, ಯಾವ ಭಾಗದ ಇಲ್ಲಿದ್ರಿ? ನ್ಯೂ ಜೆರ್ಸಿ. ನ್ಯೂ ಜೆರ್ಸಿಲಿ ಇದ್ದಾಗ ನಮ್ಗೆ ಓಕೆ ಯಾವ್ದು ಇಲ್ಲಿ ಮ್ಯೂಸಿಕ್ ಅಲ್ಲಿ ಇನ್ನೊಂದು ಮಾಡ್ಬೇಕು, ತುಂಬಾ ಇಂಡಿಯಾದಿಂದ ಬಂದಾದ್ಮೇಲೆ ಉತ್ಸಾಹತೆ ಇರುತ್ತೆ. ಆಮೇಲೆ ಯಾವ್ದೊಂದು ಬ್ಯಾಂಡ್ ಬೇಕಲ್ಲ, ಜನ ಬೇಕು ಮಾಡೋದಕ್ಕೆ. ಸಂಗೀತ ಕೂಟ ಅಂದ್ರೆ ಜನಗಳು ಇರ್ಲೇಬೇಕು. ರೈಟ್. ಸೊ ಅದಕ್ಕೆ ಆಮೇಲೆ ಹುಡುಕಿದಾಗ ಆಮೇಲೆ ಸಿಕ್ಕಿದ್ರು ಈ ಬೃಂದಾವನ ಕನ್ನಡ ಕೂಟ ಅಂತ ಇದೆ ಅಲ್ಲಿ. ಓ ಮೈ ಗಾಡ್. ಸೊ ಅಲ್ಲಿ ಹುಡುಕಿದೆ. ಓಕೆ, ಆನ್ಲೈನ್ ವೆಬ್ಸೈಟ್ ಅಲ್ಲಿ ನೋಡಿ, ಯಾರನ್ನ ಇದಾರ ಇಲ್ಲಿ ಕಲ್ಚರಲ್ ಇವೆಂಟ್ ಆರ್ಗನೈಸರ್ ನೋಡಿ, ಅಲ್ಲಿ ಸಿಂಹಾದ್ರಿ ಸಂತೆಬೆನ್ನೂರು ಅಂತ ಇದಾರೆ ಅಲ್ಲಿ. ಅಲ್ಲಿ ಅವರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಿ ಏನಾದ್ರು ಮ್ಯೂಸಿಕ್ ಇವೆಂಟ್ಸ್ ಮಾಡ್ತೀರಾ ನೀವು ಅಂತ ಕೇಳಿದೆ. ಈಗ ಶುರು ಮಾಡ್ತಾ ಇದೀವಿ ಬಾ. ಒಂದು ಸದಾವಕಾಶ ಸಿಕ್ಬಿಡ್ತು ನಿಮ್ಗೆ ಅಲ್ಲಿಗೆ ಹಾಗಾದ್ರೆ. ರೈಟ್. ಸೊ US ಅಲ್ಲಿ ಸಂಗೀತವನ್ನ ಎಷ್ಟು ವರ್ಷ ನೀವು ಅಲ್ಲಿ ಅಪಯಣದಲ್ಲಿ ಸಾಗಿದ್ರಿ ಅಂತ? ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಇದೆಲ್ಲ ಕನ್ನಡ ಸಂಘ ರಿಲೇಟೆಡ್ ಇವೆಂಟ್ಸ್ ಏನೆ ಎಲ್ಲದಕ್ಕೂ. ಸೊ ಅಲ್ಲಿ ನಾವೆಲ್ಲ ಒಟ್ಟುಗೂಡಿ ನಾವೆಲ್ಲ ಇವೆಂಟ್ಸ್ ಎಲ್ಲ ಮಾಡ್ತಿದ್ವಿ. ಏನೋ ದೀಪಾವಳಿ ಆಗಿರ್ಬೋದು, ಯುಗಾದಿ ಆಗಿರ್ಬೋದು, ಅದು ಇವೆಂಟ್ಸ್ ಎಲ್ಲ ಪರ್ಫಾರ್ಮ್ ಮಾಡಿ ಅವಾಗ ನಂಗೆ ಅಲ್ಲಿ ಗೊತ್ತಿರೋರೆಲ್ಲ ಹೇಳಿದ್ರು, ಓಕೆ ಯು ನೋ ವಾಟ್, ಇಲ್ಲಿ ಒಂದು ಹಾಡಿದೆ, ನೀನು ಒಂದು ಹಾಡ್ಬಿಡು ಅಂತ ಹೇಳಿದ್ರು. ಅದಕ್ಕೆ ನನಗೆ ಭಯ, ನಂಗೆ ಯಾಕಂದ್ರೆ ಹಾಡಿರ್ಲಿಲ್ಲ ಆನ್ ಸ್ಟೇಜ್. This was almost like when I was 28, 29. And I had never sung on stage. Oh my God. So ಅಲ್ಲೇ ನೀವು ಮೊದಲ ಸ್ಟೇಜ್ ಪರ್ಫಾರ್ಮೆನ್ಸ್. ಯಾವ ಗಾನವನ್ನ ನೀವು ಪರ್ಫಾರ್ಮ್ ಮಾಡಿದ್ರಿ,
ಹಾಡು ಯಾವ ಹಾಡನ್ನ ನೀವು ಹೇಳಿದ್ರಿ? ಐ ಥಿಂಕ್ ಇಫ್ ಐ ರಿಮೆಂಬರ್ ರೈಟ್, ಇಳಿದು ಬಾ ತಾಯಿ ಓ ಮೈ ಗಾಡ್. ನೋಡಿ, ಸಂಗೀತದ ತಾಯಿ ಎಷ್ಟು ಸರಾಗವಾಗಿ ಇಳಿದು ಬಂದ್ರು ನಿಮ್ಮ ನಾಲಿಗೆಯಲ್ಲಿ ಅಂತ ಹೇಳ್ಬೋದು. ರೈಟ್. ಸೊ ಪವನ್ ಸರ್, ಸಂಗೀತದಲ್ಲಿ ಹಲವಾರು ಜಾನರ್ಗಳಿದೆ, ರೈಟ್? ನಿಮಗೆ ಗೊತ್ತಿರೋ ಹಾಗೆ, ನೀವು ಬಲ್ಲರು. ಸೊ ನಿಮ್ಮ ಜಾನರ್ ಯಾವುದು ಮತ್ತೆ ಯಾಕೆ ಅದನ್ನೇ ಆಯ್ಕೆ ಮಾಡ್ಕೊಂಡ್ರಿ ಅಂತ? ನಾನು ಜಾಸ್ತಿ ಇನ್ವಾಲ್ವ್ ಆಗಿದ್ದು ಫಿಲ್ಮ್ ಮ್ಯೂಸಿಕ್ ಅಲ್ಲಿ. ಫಿಲ್ಮ್ ಮ್ಯೂಸಿಕ್? ಫಿಲ್ಮ್ ಮ್ಯೂಸಿಕ್ ನೋಡಿ. ಸೊ ಮೋಸ್ಟ್ ಆಫ್ ದ, ಯಾಕಂದ್ರೆ ನಮ್ಮ ಚಿಕ್ಕಮ್ಮನ ಜೊತೆ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಮೋಸ್ಟ್ ಆಫ್ ದೆಮ್ ವರ್ ಫಿಲ್ಮ್ ಸಾಂಗ್ಸ್. ಕನ್ನಡ ಆಗಿರ್ಬೋದು, ಹಿಂದಿ, ತಮಿಳ್, ತೆಲುಗು ಎಲ್ಲ ಫಿಲ್ಮ್ ಸಾಂಗ್ಸ್. ಓ ಮೈ ಗಾಡ್. ಸೊ ಅದಕ್ಕೆ ಜೊತೆಗೆ ಸಾಥ್ ಕೊಡೋದು, ನುಡಿಸ್ತಾ ಜೊತೆಗೆ ಇರ್ಬೇಕಾದ್ರೆ. ರೈಟ್ ರೈಟ್. ಸೊ ಅದ್ರಲ್ಲಿ ಐ ಗಾಟ್ ಇನ್ಫ್ಲೂಯೆನ್ಸ್ಡ್ ಇನ್ ದಟ್. ಓ ಮೈ ಗಾಡ್. ಇದು ಒಂಥರ ಅಚ್ಚರಿಯ ಸಂಗತಿ, ಯಾಕಂತಂದ್ರೆ ಎಲ್ಲರೂ ಕೂಡ ಶಾಸ್ತ್ರೀಯ ಆಗಿರ್ಬೋದು, ಲೈಟ್ ಮ್ಯೂಸಿಕ್ ಆಗಿರ್ಬೋದು, ಸುಗಮ ಭಾವ, ಎಷ್ಟು ತರಹದ ಜಾನರ್ಸ್ಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ, ಒಂಥರ ಒಗ್ಗೂಡ್ಬಿಟ್ಟಿರ್ತಾರೆ. ಸೊ ನೀವು ಒಬ್ಬ ವಿಶೇಷ ವ್ಯಕ್ತಿ, ಫಿಲಿಂ ಸಾಂಗ್ಸ್ ಬಗ್ಗೆ ಆಸಕ್ತರು ಅಂತ ಕೇಳಲಿಕ್ಕೆ ಹೆಮ್ಮೆ ಆಗತ್ತೆ. ನಮ್ಮ ಚಲನಚಿತ್ರಗಳು ಹಲವಾರು ಉನ್ನತ ಕೊಡುಗೆಗಳು ಹಾಡುಗಳ ಮುಖಾಂತರ ಸಂಗೀತ ದಿಗ್ಗಜರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆನಡಾಗೆ ಬಂದ್ಮೇಲೆ ನಿಮ್ಮ ಸಂಗೀತ ಪಯಣ ಹೇಗ್ ಶುರುವಾಯ್ತು? US ಅಲ್ಲಿ ಅಂತೂ ನಡೀತಿತ್ತು. ಸೊ ಅಲ್ಲಿಂದ ನೀವು ಕೆನಡಾಗೆ ನಿರ್ಗಮ ಆದಾಗ, ಸೊ ಯಾವ ರೀತಿ ಈ ಸಂಗೀತವನ್ನ ರೂಢಿಸ್ಕೊಂಡ್ ಬಂದಿದ್ದೀರಿ ಅಂತ? ಸೊ ಅಲ್ಲಿ ಕೆನಡಾಗೆ ಬಂದ ಮೇಲೆ ಇಲ್ಲಿ ಇನ್ನು ಸೆಟಲ್ ಆಗ್ತಾ ಇದ್ವಿ, ನೋಡ್ತಾ ಇದ್ವಿ. ಅವಾಗ ಕೆಲವರು ಕನ್ನಡದವರು ಒಬ್ರು ಪರಿಚಯ ಆಗಿದ್ರು. ಆಮೇಲೆ ಅವ್ರು ಹೇಳಿದ್ರು, ನಾನು ಅವ್ರು ಕೇಳ್ತಾ ಇದ್ದೀನಿ ಏನಾದ್ರು ಕನ್ನಡ ಇವೆಂಟ್ಸ್ ಇದೆಯಾ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಹಾ ಇದೆಪ್ಪ, ಇಲ್ಲಿ ಇವತ್ತು ಬರೋ ಶನಿವಾರನೇ ಒಂದು ಸ್ವಭಾವ ಅಂತ ಒಂದು ಇದೆ, ಗ್ರೂಪ್ ಇದೆ, ಅವರೊಂದು ಇವೆಂಟ್ ಮಾಡ್ತಿದ್ದಾರೆ, ಬೇಕಾದ್ರೆ ಕಮ್ ಅಂಡ್ ಪಾರ್ಟಿಸಿಪೇಟ್ ಅಂತ. ನಂಗೆ ಇಷ್ಟ. ನಂಗೆ ಸೊ ಭಾವದ ಜೊತೆ ಸ್ವಭಾವದಲ್ಲಿ ನಿಮ್ಮ ಒಂದು ಆಗಮನ. ರೈಟ್. ಸೊ ಸ್ವಭಾವದಲ್ಲಿ ಮೊದಲನೇ ಬಾರಿಗೆ ನೀವು ಹಾಡಿರೋ ಹಾಡು ಯಾವ್ದಾದ್ರು ನೆನಪಿದ್ರೆ? ಐ ಥಿಂಕ್ ತರೀಕೆರೆ ಏರಿಯಾ ಮೇಲೆ. ನೀವೇನು ಈ ತರ ಒಂದು ಬಾಳೆ ಎಲೆನಲ್ಲಿ ಒಂದು ರುಚಿ ರುಚಿಯಾದ ಖಾದ್ಯಗಳನ್ನ ಉಣಬಡಿಸೋ ಹಾಗೆ ಹಾಡುಗಳ ಸರಮಾಲೆಯನ್ನ ನೀವು ಹೇಳ್ತಾ ಇದ್ದೀರಿ. ನನಗೆ ಇನ್ನು ಆಸೆಗಳ ಮೇಲೆ ಆಸೆ ಜಾಸ್ತಿ ಆಗ್ತಾ ಇದೆ. ರೈಟ್ ಸರ್. ಅದಕ್ಕಿಂತ ಮುಂಚೆ ಇನ್ನೂ ಹಲವಾರು ವಿಷಯಗಳ ನಿಮ್ಮೊಂದಿಗೆ ಚರ್ಚೆ ಮಾಡುವುದಿದೆ. ಸೊ ರಾಗಗಳಿಗೆ ವಿಭಿನ್ನವಾದ ರಾಗಗಳಿದೆ. ಹಲವಾರು ಚಲನಚಿತ್ರಗಳಲ್ಲಿ ಆನಂದ ಭೈರವಿ ರಾಗವಾಗಿರಬಹುದು, ಸುಂದರ ರಾಗಗಳು ಎಷ್ಟೋ ಮನಸ್ಸಿಗೆ ಉಲ್ಲಾಸವನ್ನ ನೀಡುವಂಥದ್ದು. ಸೊ ನಿಮಗೆ ಮುದ ಕೊಡುವಂಥದ್ದು, ನಿಮಗೆ ಹಿತವಾಗಿರುವಂತ ಯಾವ್ದಾದ್ರು ಒಂದು ರಾಗದ ಬಗ್ಗೆ, ಅದ್ರ ಬಗ್ಗೆ ಪರಿಚಯವನ್ನ ಮಾಡ್ಕೊಟ್ರೆ ಖುಷಿ ಆಗತ್ತೆ ಅಂತ. ಒಂದ್ ರಾಗ ಅಂತ ಪಿಕ್ ಮಾಡಕ್ ತುಂಬಾ ಕಷ್ಟ ಇದೆ. ಐ ನೋ ಬಟ್ ಎಲ್ಲರಿಗೂ ಇದು ಈಗ ನನಗೆ ಆನಂದ ಭೈರವಿ ರಾಗ ತುಂಬಾ ಮನಸ್ಸಿಗೆ ಮುದ ನೀಡತ್ತೆ, ಹತ್ರವಾಗಿರುವಂತದ್ದು. ಹಾಗೆ ನಿಮ್ಗೂ ಕೂಡ ಒಂದು ನೆಚ್ಚಿನ ರಾಗ ಅಂತಿರತ್ತೆ. ಸೊ ಅದ್ರ ಬಗ್ಗೆ ನೀವು ಒಂಚೂರು ಮಾಹಿತಿ ಕೊಡಬಹುದಾ? ಸಂಗೀತಗಾರರು ನೀವು. ರೈಟ್. ಐ ಥಿಂಕ್ ಯಮನ್ ಕಲ್ಯಾಣ್ ಆರ್ ಕಲ್ಯಾಣಿ. ಕಲ್ಯಾಣಿ. ಓ ಮೈ ಗಾಡ್. ಇಟ್ ಇಸ್ ಒನ್ ಆಫ್ ದ ಫೇವರೇಟ್ ರಾಗಸ್. ಓ ಮೈ ಗಾಡ್. ಯಾಕೆ ಇಷ್ಟ ಆಗುತ್ತೆ ಅಂದ್ರೆ, ಯಾವುದೇ ಮೂಡಲ್ಲಿ ಇರ್ಬೋದು, ನಾವು ಇಟ್ ವಿಲ್ ಅಪ್ಲಿಫ್ಟ್ ದ ಮೂಡ್ ಆಫ್ ದಿ ಎಂಟೈರ್. ಒಂದ್ ಎರಡು ಸ್ವರಗಳು ಕಲ್ಯಾಣಿ ರಾಗದಲ್ಲಿ ಹೇಳ್ಬೋದಾ ನೀವು? ರೈಟ್ ಸರ್. ಒನ್ ಆಫ್ ಮೈ ಫೇವರೇಟ್ ರಾಗಸ್ ಇಸ್ ಕಲ್ಯಾಣಿ. ಕಲ್ಯಾಣಿ. ವಾಹ್. ಸೊ ಅದ್ರದ್ದು ಆರೋಹ ಹೀಗಿದೆ. ಡೆಫಿನೆಟ್ಲಿ. ರೇ ಗ ಮ ದ ನಿ ಸಾ ಸಾ ನಿ ದ ಪ ಮ ಗ ರೇ ಸಾ. ಒಂದು ಶಾರದೆ ಭಜನ್ ಒಂದು ಹಾಡು. ಎಸ್ ಸರ್, ಪ್ಲೀಸ್. ಶಾರದೆ ಮಾ ಅಮರ ವರದೆ, ಶಾರದೆ ಮಾ अमर वरदे, हृदय में मृदु भाव भर दे, हृदय में मृदु भाव भर दे, शारदे माँ अमर वरदे. ಆಮೇಲೆ ಫಿಲ್ಮ್ ಸಾಂಗ್ಸ್ ಕೆಲವೆಲ್ಲ ಎಸ್ ನಿಮ್ಗೆ ಫಿಲ್ಮ್ ಸಾಂಗ್ಸ್ ಹತ್ರವಾಗಿರೋದು, ಅದನ್ನ ಬಿಟ್ಟು ನಾವು ಹೋಗ್ಲಿಕ್ಕಿಲ್ಲ. ಸೊ ನಿಮ್ಮ ಕಲ್ಯಾಣಿ ರಾಗದಲ್ಲಿ ಚಲನಚಿತ್ರ ಗೀತೆಗಳು ಯಾವ್ದಾದ್ರು ಗೊತ್ತಿದ್ರೆ ನಮ್ಗಾಗಿ ಒಂಚೂರು ವೀಕ್ಷಕರಿಗಾಗಿ ಹೇಳು. ನನ್ನ ಜೀವನಿಯು ನನ್ನ ಬಾಳ ಜ್ಯೋತಿ ನೀನು,
ನಿನ್ನ ಕಣ್ಣ ಕಂಬನಿ ನನ್ನಾಡೆ ನೋಡಲಾರೆನು ನನ್ನ ಜೀವ ನೀನು ನಿನ್ನ ಬಾಳ ಜ್ಯೋತಿ ನೀನು. ಅಬ್ಬಾ, ಯುವ ಪ್ರೇಮಿಗಳಿಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟಂಗೆ ನೀವು ಈ ರೀತಿ ಹಾಡ್ಬಿಟ್ರೆ ಇದನ್ನೇ ರೆಕಾರ್ಡ್ ಹಾಕ್ಬಿಟ್ಟು ಪ್ರಪೋಸ್ ಮಾಡ್ಬಿಡ್ತಾರೆ, ರೈಟ್? ಸೊ ಇನ್ನೊಂದು ಗೀತೆಗಳನ್ನ ಕೇಳೋ ಒಂದು ಆಸೆ. ಸೊ ರೈಟ್, ಇನ್ನೊಂದು ಯೇಸುದಾಸ್ ಅವ್ರದ್ದು ತುಂಬಾ Oh my God, yes. जब दीप जले आना, जब शाम ढले आना, संकेत मिलन का भूल न जाना, मेरा प्यार न बिसराना, जब दीप जले आना, जब शाम ढले आना. ಬಹುಶಃ ಸಂಗೀತ ಲೋಕ ಅನ್ನೋದಿದ್ರೆ ನೀವೇ ಒಡೆಯ ಅಂತ ಹೇಳ್ಬೋದು, ರೈಟ್? ಸೊ ಎಸ್, ನಾವು ಮಾತಾಡ್ತಿರುವಾಗ ನಿಮ್ಮ ತಾಯಿಯೇ ಗುರು ಅಂತ ನೀವು ಮೊದಲು ಹೇಳಿದ್ರಿ. ಸೊ ತಾಯಿನೇ ಕೊನೆ ತನಕ ನಿಮ್ಗೆ ಪಾಠವನ್ನ ಹೇಳ್ಕೊಟ್ರ, ಅಥವಾ ಯಾರಾದ್ರೂ ಗುರುಗಳ ಹತ್ರ ಗುರುಮುಖೇನ ಇನ್ನೇನಾದ್ರೂ ಕಲ್ತಿದ್ದುಂಟಾ ಅಂತ ವೀಕ್ಷಕರ ಜೊತೆ ಒಂಚೂರು? ಡೆಫಿನೆಟ್ಲಿ. ಅದೇ ಮುಂಚೆ ಹೇಳ್ದಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬ್ಯಾಂಕ್ ಟ್ರಾನ್ಸ್ಫರ್ ತಗೊಂಡು ನಮ್ಮ ಅಪ್ಪ ಹೋಗ್ತಾ ಇರ್ಬೇಕು, ನಾವು ಅವ್ರ ಜೊತೆ ಹೋಗ್ತಿದ್ವಲ್ಲ. ರೈಟ್. ಸೊ ಅಲ್ಲಲ್ಲಿ ಎಲ್ಲೆಲ್ಲಿ ಒಳ್ಳೆ ಟೀಚರ್ಸ್ ಸಿಕ್ತಿದ್ರು ನಾನು ಕಲಿತಾ ಹೋದೆ. ಕೆಲವು ಟೀಚರ್ಸ್ ನೆನಪು ಬರೋದಂದ್ರೆ ನಮ್ಮ ಮೀನಾಕ್ಷಿ ರವಿ ಮೇಡಮ್ ಇದ್ದಾರೆ, ಅವರಿಂದ ಕಲ್ತಿದ್ವಿ. ಅವರ ಮಗ ಮಧು ಅಂತ ಇದ್ದಾರೆ, ಅವ್ರ ಹತ್ರ ಕಲ್ತೆ ಸ್ವಲ್ಪ. ಆಮೇಲೆ ಇಲ್ಲಿ ಕ್ಯಾಲಿಫೋರ್ನಿಯಾಗ ಬಂದ್ಮೇಲೆ ರಕ್ಷಾ ರಾವ್ ಅಂತ ತುಂಬಾ ಒಳ್ಳೆ ಟೀಚರು, ಬೆಂಗಳೂರಲ್ಲಿ ವಾಪಸ್ ಇದ್ದಾರೆ. ಅವ್ರ ಹತ್ರ ಸ್ವಲ್ಪ, ಅವ್ರ ಹತ್ರ ಎಲ್ಲಾನು ಈ ಚಲನಚಿತ್ರ ಗೀತೆಗಳ ಅಭ್ಯಾಸವ ಅಥವಾ ಸಂಗೀತ? ಕರ್ನಾಟಕ ಕ್ಲಾಸಿಕಲ್. ಅದಾದ್ಮೇಲೆ ಇಲ್ಲಿ ಕ್ಯಾಲಿಫೋರ್ನಿಯಿಂದ ಇಲ್ಲಿಗೆ ಬಂದ ಮೇಲೆ ನಮ್ಗೆ ಇಲ್ಲಿ ಟೀಚರ್ ಎಲ್ಲ ಗುರುತು ಪರಿಚಯ ಆಗ್ತಾ ಇದ್ರು. ಅವಾಗ ಮೊದಲು ನೋಡಿದ್ದು ನಮ್ಮ ವಿನಾಯಕ್ ಹೆಗಡೆ ಅವರು. ಓ ಮೈ ಗಾಡ್, ಅವರಿಗೆ ನಾನು ಧನ್ಯವಾದಗಳು. ಮತ್ತೆ ಅವ್ರಿಗೆ ಕೈ ಎತ್ತಿ ಮುಗಿಯೋ ಒಂದು ಸಂದರ್ಭವನ್ನ ಒದಗಿಸಿಕೊಟ್ಟು ಬಿಟ್ರಿ, ಯಾಕಂದ್ರೆ ನಿಘರ್ವಿ ಅಂತ ಹೇಳ್ಬೋದು ಅವರನ್ನ. ಡೆಫಿನೆಟ್ಲಿ, ರೈಟ್ ಸರ್. ಸೊ ವಿನಾಯಕ್ ಹೆಗಡೆ ಅವ್ರ ಹತ್ರ ಹಿಂದೂಸ್ತಾನಿ ಪಾಠನ ಶುರು ಮಾಡಿದೆ, ಕಲಿತಾ ಇದ್ದೀನಿ. ತುಂಬಾ ಒಳ್ಳೆ ಟೀಚರು, ಎಷ್ಟು ನಾಲೆಡ್ಜ್ ಇದೆಯೋ ಅಷ್ಟೇ ಪೇಷನ್ಸ್ ಇದೆ. ಸಂಗೀತ ಭಂಡಾರನೇ ಅವರು. ಸೊ ಅವ್ರ ಹತ್ರ ಕಲ್ತು ಏನು ತುಂಬಾ ಜನ ಕೇಳ್ತಾ ಇದ್ರು, ಕರ್ನಾಟಕ ಕಲ್ತಿದ್ದಿಂದ ಹಿಂದೂಸ್ತಾನಿಗೆ ಸ್ವಿಚ್ ಆದ್ರೆ is it different, is it beneficial, is it not ಅಂತ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಯಾವ ಟೀಚರ್ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ ದಿ ಸಬ್ಜೆಕ್ಟ್ ಅಂತ ನನ್ಗೆ ಅನ್ಸುತ್ತೆ. ಟೀಚರು ಒಂದು ನಿಮ್ಮಂತ ಸ್ಟೂಡೆಂಟ್ ಇದ್ರೆ ಎಂತ ಟೀಚರು ಕೂಡ ಪಾಠ ಮಾಡ್ಲಿಕ್ಕೆ ಉತ್ಸುಕರಾಗಿರ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇದೆ, ರೈಟ್? ಸೊ ಹಿಂದೂಸ್ತಾನಿಗೂನು ಅದೇ ಕರ್ನಾಟಕ ಸಂಗೀತಕ್ಕೂ ಹಿಂದೂಸ್ತಾನಿಗೂನು ಯಾವುದೇ ಜಾನರ್ ಆಗ್ಲಿ ಕಲಿಯೋ ಒಂದು ಆಸಕ್ತಿ ಇದ್ರೆ ಸಾಕು ಅಂತ ಹೇಳ್ತೀರಿ ನೀವು, ರೈಟ್? ಈ ಗುರುಗಳ ಬಗ್ಗೆ ಹೇಳಿದ್ರಿ, ಇವತ್ ಪ್ರಸ್ತುತ ಇಲ್ಲಿವರೆಗೂ ಕೂಡ ಅವ್ರ ಹತ್ರನೇ ಅಧ್ಯಯನ ಮಾಡ್ತಾ ಇದ್ದೀರಿ. ಸೊ ಯಾವಾಗಾದ್ರೂ ನಿಮ್ಗೆ ಸಂಗೀತ ಶಾಲೆಯನ್ನ ಪ್ರಾರಂಭ ಮಾಡೋದು ಆಸೆ ಉಂಟಾಯ್ತಾ, ಅಥವಾ ಈಗ್ಲೇ ಯಾರಿಗಾದ್ರೂ ಮಕ್ಕಳಿಗೆ ಸಂಗೀತ ಅಭ್ಯಾಸವನ್ನ ಮಾಡಿಸುವ ಒಂದು ಪ್ರಕ್ರಿಯೆನ ಇಟ್ಕೊಂಡಿದ್ದೀರಾ ಅಂತ? ಸೊ ಸದ್ಯಕ್ಕಂತೂ ನಾನು ಯಾರಿಗೂ ಹೇಳ್ಕೊಡ್ತಾ ಇಲ್ಲ, ಯಾಕಂದ್ರೆ ನಾನು ಕಲಿಯೋದು ಬಹಳ ತುಂಬಾ ಇದೆ. ನೀವು ಧಾರೆಯನ್ನ ಎರಿಬೇಕು ಅಂತ ನಾನು ಕೇಳ್ಕೊಳ್ತೇನೆ, ರೈಟ್? ಸೊ ಯೋಚನೆ ಬಂದಿದೆ, ರೈಟ್? ಸಣ್ಣ ಮಕ್ಕಳಿಗೆ ಹೇಳ್ಕೊಡ್ಬಹುದು, ಟು ಕ್ರಿಯೇಟ್ ದಟ್ ಮೈಂಡ್ ಸೆಟ್. ಬೇಸಿಕ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಬೇಸಿಕ್ಸ್. ಫಸ್ಟ್ ಫೌಂಡೇಶನ್ ಸರಿಯಾಗಿ ಬಂದ್ರೆ, ರೈಟ್, ಆಮೇಲೆ ಅವರು ದೇ ಕ್ಯಾನ್ ಬಿಲ್ಡ್ ದ ಹೌಸ್, ಕ್ಯಾಸಲ್. ಎಸ್, ಡೆಫಿನೆಟ್ಲಿ. ಸೊ ಈ ಸಂಗೀತದಲ್ಲಿ ಸಾಧನೆ ಮಾಡುವ ಉತ್ಸಾಹ ಕೆಲವರಿಗಿರತ್ತೆ, ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಸಂಗೀತ ಪ್ರಿಯರೇ ಆಗಿರ್ತಾರೆ. ಯಾಕಂದ್ರೆ ಸಂಗೀತ ಎಷ್ಟೋ ಗಾಯವನ್ನ ಮಾಯಿಸುವಂತಹ ಒಂದು ಔಷಧಿ ಅಂತಾನೆ ಹೇಳಬಹುದು. ನಿಮಗೆ ಅದ್ರ ಬಗ್ಗೆ ಅರಿವು ತುಂಬಾ ಇದೆ. ಸೊ ಈ ಸಂಗೀತದ ಸಾಧನೆಯನ್ನ ಮಾಡ್ಲಿಕ್ಕೆ ಇಚ್ಛೆ ಪಡುವಂತವರಿಗೆ ನಿಮ್ಮ ಅನುಭವದ ಮಾತನ್ನ ಹೇಳಿ ಅಂದ್ರೆ ಏನ್ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಿ? ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಸಂಗೀತದ ಇಂಟ್ರೆಸ್ಟ್ ಇರೋರು, ರೈಟ್,
ಅದನ್ನ ಬೇರೆಯವರಿಗೆ ವ್ಯಾಲಿಡೇಷನ್ಗಿಂತ ಅವರ ಸಂತೋಷಕ್ಕೆ ಅವರು ಕಲಿತಾ ಹೋದ್ರೆ ರೈಟ್ ಅವ್ರು ಜಾಸ್ತಿ ಅದನ್ನ ಜಾಸ್ತಿ ಮುಂದುವರಿಸ್ತಾರೆ. ರೈಟ್ 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 ಸೊ ನಾವು ಒಂದು ಟಾರ್ಗೆಟ್ ಇಟ್ಕೊಂಡು ನಾವು ಒಂದು ಎಕ್ಸಾಮಿಗೋಸ್ಕರ ಅಥವಾ ನಾವು ಒಂದು ಪರ್ಫಾರ್ಮೆನ್ಸ್ಗೋಸ್ಕರ ಅಂತ ನಾವು ಸೀಮಿತ ಕಲಿತಾ ಮಾಡ್ಕೋಬಾರ್ದು. ಹಾ ಆವಾಗ ನಮ್ಗೆ ದಟ್ ವಿಲ್ ಬಿ ದ ಎಂಡ್ ಆಫ್ ಇಟ್. ರೈಟ್ ರೈಟ್ ಸರ್. ಸೊ ನಮ್ಮ ಖುಷಿಗೆ ನಾವು ಇಫ್ ವಿ ಸ್ಟಾರ್ಟ್ ಎಂಜಾಯಿಂಗ್ ರೈಟ್ ವಾಟ್ ವಿ ಡೂಯಿಂಗ್ ವಿ ವಿಲ್ ಡೂ ಇಟ್ ಫಾರ್ ಎವರ್. ಸೋ ನೈಸ್ ಸರ್. ಒಂದೇ ಮಾತಲ್ಲಿ ಸಂಕ್ಷಿಪ್ತವಾಗಿ ಹೇಳ್ಬಿಟ್ರಿ ನೀವು ಸಂಗೀತದ ಪಯಣ ಯಾವ ರೀತಿ ಮಾಡ್ಕೊಂಡು ಹೋಗ್ಬೇಕು ಅಂತ. ಸೊ ಈ ಸಂಗೀತವನ್ನ ನಿರಂತರ ಅಭ್ಯಾಸದಿಂದ ನೀವು ಸಾಧನೆಯ ಮಾಡ್ಲಿಕ್ಕೆ ಒಂದು ಆ ಸುಸಂದರ್ಭ ಆಗುತ್ತೋ, ಒದಗೂಡಿ ಬರುತ್ತೋ, ಅಥವಾ ಯಾವ ತರಹದ ಒಂದು ಪ್ರಾಕ್ಟೀಸ್ ಅನ್ನ ಇಟ್ಕೊಂಡಿರ್ಬೇಕು ಅಂತೀರಿ? ಯಾವುದೇ ಒಂದು ಸಂಗೀತ ಸಾಧನೆಯ ಸ್ಟೂಡೆಂಟು ಯಾವ ರೀತಿ ಅವರು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋಗ್ಬೇಕು ಅಂತ? ಸೊ ಪ್ರಾಕ್ಟೀಸ್ ಅನ್ನೋದು ಐ ಥಿಂಕ್ ಅದು ದಟ್ ಇಸ್ ಅ ಫಂಡಮೆಂಟಲ್ ರಿಕ್ವೈರ್ಮೆಂಟ್. ಯಾವುದೇ ಅಭ್ಯಾಸ ಮಾಡ್ಬೇಕಾದ್ರೂ ರೈಟ್ ನಾವು ಅದ್ರಲ್ಲಿ ಜಾಸ್ತಿ ಸಮಯದಲ್ಲಿ ಕಳೆದ್ರೆ ನಾವು ಅದ್ರಲ್ಲಿ ಇನ್ನೂ ನಾವು ಬೆಟರ್ ಆಗ್ತಾ ಹೋಗ್ತೀವಿ. ರೈಟ್ ಅಂಡ್ ಎಸ್ಪೆಷಲಿ ವಿತ್ ವೋಕಲ್, ದ ಮೋರ್ ವಿ ಪ್ರಾಕ್ಟೀಸ್ ನಮ್ಮ ವಾಯ್ಸ್ ನಮಗೆ ಸಾಥ್ ಕೊಡುತ್ತೆ. ಎಸ್ ನಾವು ಏನ್ ಯೋಚನೆ ಮಾಡ್ತೀವಿ, ಯಾವ ಸ್ವರಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ, ಅವಾಗ ನಮ್ಗೆ ಕರೆಕ್ಟ್ ಆಗಿ ನಮ್ಮ ಒದಗಿಸುತ್ತೆ ನಮ್ಮ ರೈಟ್. ಕಂಠ. ಎಲ್ಲ ಸಂಗೀತ ದಿಗ್ಗಜರು ಹೇಳೋದು ನಿಮ್ಮ ಹಾಡಿನ ಜೊತೆಗೆ ಭಾವನೆಯನ್ನು ಕೂಡ ತುಂಬಿಸಿ ಅಂತ. ಹೌದು. ಸೊ ನಿಮ್ಮ ಅನುಭವದ ಪ್ರಕಾರ ಭಾವನೆ ಎಷ್ಟು ಮುಖ್ಯ ಆಗತ್ತೆ ಹಾಡಿಗೆ? ಐ ಥಿಂಕ್ ಇಟ್ ಇಸ್ ಭಾವನೆ ಇಸ್ 60% ಅಂತ Oh my ನನ್ನ God. ಪ್ರಕಾರ. Yes, yes. ಯಾಕೆಂದ್ರೆ ಆಹಾ. ನಾವು ಹೋಗಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಬೇರೆಯವ್ರ ಮುಂದೆ ಅಥವಾ ಮನೇಲಿ ಬೇರೆಯವ್ರ ಮುಂದೆ ಹಾಡಬೇಕಾದ್ರೂ ರೈಟ್ ನಾವು ಬೇರೆಯವ್ರಿಗೆ ಮುಟ್ಟೋದು ರೈಟ್ ಫೌಂಡೇಶನಲ್ಲಿ ಸ್ವರ, ತಾಳ, ರೈಟ್ ಅದು ರೈಟ್ ಅದು ಬೇಕೇ ಬೇಕು. ಎಸ್ ಅದು ಟ್ರೈನ್ ಎರಡು ಟ್ರ್ಯಾಕ್ ಇದ್ದಂಗೆ. ಎಸ್ ಅದ್ರ ಮೇಲೆ ಬೇಕಾಗಿರೋದು the meaning of the song and the bhava, that is what is going to reach to the audience. ಓ ಮೈ And I ಗಾಡ್. feel that is very important. ರೈಟ್. ಎಷ್ಟೋ ಮಕ್ಕಳಿಗಾಗ್ಲಿ ದೊಡ್ಡೋರ್ಗೆ ಆಗ್ಲಿ ಈ ಸ್ವರಸ್ಥಾನ ಹೈ ಪಿಚ್ ನೋಟ್ ಅಥವಾ ಲೋ ಪಿಚ್ ನೋಟಿಗೆ ತಗೊಂಡ್ ಬರ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಅಂದ್ರೆ ಸ್ವಲ್ಪ ಹಿನ್ನೆಲೆ ಬರ್ತಾ ಇರತ್ತೆ. ಅಂಥವ್ರಿಗೆ ನಿಮ್ಮ ಅನುಭವವನ್ನ ಹಂಚ್ಕೋಬಹುದು, ಅನುಭವದ ಒಂದು ಎಕ್ಸ್ಪೀರಿಯನ್ಸ್, ಒಂದು ಸಜೆಷನ್ ಹೇಳಬಹುದಾ ಅಂತ? Sure, definitely. ರೈಟ್ ಸೊ ಪಿಚ್ ರೇಂಜ್ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟಪಡ್ತಾರೆ. ಅಂದ್ರೆ ಎಸ್ಪೆಷಲಿ ಇನ್ ದೀಸ್ ಈ ಹೊಸ ಚಲನಚಿತ್ರ ಗೀತೆಗಳು ಬರ್ತಾ ಇರೋದೆಲ್ಲಾನು ಎಲ್ಲ ಮೇಲ್ ಸಿಂಗರ್ಸ್ ವೆರಿ ಹೈ ಪಿಚ್ ಎಸ್ ಅಂಡ್ ತುಂಬಾ ರೇಂಜ್ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಕರೆಕ್ಟ್ ಕರೆಕ್ಟ್ ಅದನ್ನ ಟ್ರೈ ಮಾಡಕ್ ಹೋದಾಗ ಸ್ವಲ್ಪ ಕ್ರ್ಯಾಕ್ ಆಗುತ್ತೆ. ಎಸ್ ಸೊ ನಾವು ಜಿಮ್ಗೆ ಹೋಗಿ ಹೆಂಗೆ ನಾವು ಸ್ವಲ್ಪ Exercise. ವೇಟ್ಸ್ ಇಂದ ಜಾಸ್ತಿ ಟ್ರೈ ಮಾಡಿ ಆಮೇಲೆ ನಾವು ದೊಡ್ಡ ವೇಟ್ಸ್ ಎತ್ತಕ್ಕೆ ಟ್ರೈ ಮಾಡ್ತೀವಿ. ರೈಟ್ ರೈಟ್ ಅದೇ ತರಾನೇ ವಾಯ್ಸ್ ಕೂಡ ನಾವು ಎಲ್ಲಿ ತನಕ ರೀಚ್ ಆಗುತ್ತೋ ಅಲ್ಲಿ ತನಕ ಟ್ರೈ ಮಾಡಿ ಅದರಿಂದ ಎಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೋ ಅಲ್ಲಿ ಟ್ರೈ ಮಾಡಿ ಅಂಡ್ ನೆವರ್ ಗಿವ್ ಅಪ್, ಬಿಕಾಸ್ ಇಫ್ ಯು ಕೀಪ್ ಆನ್ ಟ್ರೈಂಗ್ ಆಮೇಲೆ ರೀಚ್ ಆಗುತ್ತೆ ಇವೆಂಚುಯಲಿ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ಎಕ್ಸ್ಪ್ಯಾಂಡ್ಸ್ ಲೈಕ್ ಎಲಾಸ್ಟಿಕ್. ರೈಟ್. ಸೊ ಓಕಲ್ ಸ್ಟ್ರೆಂತ್ಗೆ ಅಥವಾ ಒಂದು ಕಂಠದ ಒಂದು ಪ್ರಬಲತೆಗೆ ಯಾವ ತರಹದ ವ್ಯಾಯಾಮ ಮುಖ್ಯ ಅಂತೀರಿ? ನಮ್ಮ ಗುರುಗಳು ಮಾಡ್ತಾರೆ ಅದನ್ನ ಎಸ್, ನಮ್ಮ ವೀಕ್ಷಕರಿಗೆ ಒಂಚೂರು. ಡೆಫಿನೆಟ್ಲಿ ವಿನಾಯಕ್ ಹೆಗಡೆ ಅವರು ಬೆಳಗಿನ ಜಾವ ಎದ್ದು 5 ಗಂಟೆಗೆ ಎದ್ಬಿಟ್ಟು ಆ ಸಮಯದಲ್ಲಿ ರಿಯಾಜ್ ಮಾಡಕ್ಕೆ ಅವರು ಎಲ್ಲಾ ಸ್ಟೂಡೆಂಟ್ಸ್ಗೂ ತುಂಬಾ ಹೇಳ್ತಾರೆ. ಆವಾಗ ಇನ್ನೂ ಬೇರೆ ಡಿಸ್ಟ್ರಾಕ್ಷನ್ಸ್ ಇಲ್ದೇನೆ ಫೋಕಸಿಂಗ್ ಆನ್, ಬಿಕಾಸ್ ಬೇರೆ ನಮ್ಗೆ ಬೇರೆ ನಾಯ್ಸ್, ಪ್ರಶಾಂತವಾದ ವಾತಾವರಣ ಇರುತ್ತೆ. ಅಂತ ಸಮಯದಲ್ಲಿ ನಾವು ಬೇಸಿಕ್ ಸ್ವರಗಳಿಂದ ಅಲಂಕಾರಗಳಿಂದ ಎಲ್ಲ ಪ್ರಾಕ್ಟೀಸ್ ಮಾಡಿ ಬೇರೆ ಬೇರೆ ರಾಗ ತಗೊಂಡು ಆಕಾರ, ಊಕಾರ, ಎಲ್ಲ ಓಂ ಪ್ರಕಾರಗಳಿದೆ ಎಲ್ಲಾನು ನಾವು ಮಾಡ್ತಾ ಹೋದ್ರೆ ಸ್ಲೋಲಿ ವಿ ವಿಲ್ ಗೆಟ್ ದ ರೇಂಜ್ ಅಂಡ್ ವಾಯ್ಸ್ ಕೂಡ ಬೆಟರ್ ಆಗ್ತಾ. ನೋಡಿ ವೀಕ್ಷಕರೇ, ಒಂದು ಒಳ್ಳೆ ಗುಟ್ಟನ್ನ ರಟ್ಟು ಮಾಡಿಬಿಟ್ಟಿದ್ದಾರೆ ನಮ್ಮ ಗುರುಗಳು. ಸೊ ಯಾರಾದ್ರೂ ಸಂಗೀತ ಪ್ರಿಯರಿದ್ರೆ, ಕಲಿಯುವ ಆಸಕ್ತರಿದ್ರೆ ಈ ಫಾರ್ಮುಲಾನ ಅಪ್ಲೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ರೈಟ್. ಸೊ ಸರ್, ನಾವು ಇಲ್ಲಿ ನೀವು ಹಲವಾರು ಪರ್ಫಾರ್ಮೆನ್ಸ್ಗಳನ್ನ ಕೊಟ್ಟಿದ್ದೀರಿ. ನನಗೆ ಒಂದು ಕ್ವಶನ್ ಕಾಡ್ತಾ ಇದೆ. ನೀವು ಯಾವುದಾದ್ರೂ ಕಾಂಪಿಟೇಷನ್ಸ್ ಅಲ್ಲಿ ಭಾರತದಲ್ಲಿ ಈಗ ಎಲ್ಲರಿಗೂ ಮೆಚ್ಚುಗೆ ಇರುವಂತಹ ಕಾರ್ಯಕ್ರಮ ಸರಿಗಮಪ ಆಗಿರಬಹುದು,
ಯಾವುದೇ ತರದ ಸಂಗೀತ ವೇದಿಕೆಯಲ್ಲಿ ನೀವು ಪಾಲ್ಗೊಂಡಿದ್ರೆ ಆ ಅನುಭವನ ಒಂಚೂರು ಬೆಳಕು ಹಾಕೋ ಒಂದು ಆಸೆ. ಬೆಂಗಳೂರಲ್ಲಿದ್ದಾಗ, ಇಂಡಿಯಾದಲ್ಲಿದ್ದಾಗ ಅಷ್ಟು ಜಾಸ್ತಿ ಏನು ಹಾಡ್ತಿರ್ಲಿಲ್ಲ ಅಲ್ವಾ. ರೈಟ್. ಸೊ ಅಲ್ಲಿ ಎನಿ ಕಾಲೇಜ್ ಫೆಸ್ಟ್, ಇಂಟರ್ ಕಾಲೇಜ್ ಫೆಸ್ಟ್ ಅಲ್ಲಿ ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ರೈಟ್ ಆಸ್ ಅ ಕೀಬೋರ್ಡ್ ಪ್ಲೇಯರ್. ರೈಟ್. ಓಕೆ. ಅದಾದ್ಮೇಲೆ ಇಲ್ಲಿ ಬಂದ ಮೇಲೆ ಇಲ್ಲಿ ಪ್ಯಾನೋರಮಾ ಇಂಡಿಯಾ ಅಂತ ಇಲ್ಲಿ ಎಸ್ ಎಸ್. ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಐ ವಾನ್ ದ ಸಿಂಗಿಂಗ್ ಐಡಲ್. ಕಂಗ್ರ್ಯಾಚುಲೇಷನ್ ಸರ್. ನಿಮಗೆ ಪ್ರಶಸ್ತಿ ಕೊಡೋದಲ್ಲ ಇನ್ಯಾರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ರೈಟ್. ಥ್ಯಾಂಕ್ ಯು. ಅದಾದ್ಮೇಲೆ ಇಲ್ಲಿ ಅಕ್ಕ ನಾವಿಕಾ ಅಂತ ತುಂಬಾ ನಡೆಯುತ್ತೆ. ರೈಟ್. ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಅಕ್ಕದಲ್ಲಿ ಇದನ್ನ ಪ್ರಶಸ್ತಿ ಪಡೆದಿದ್ದೆ. ವೆರಿ ನೈಸ್ ಸರ್. ಹಾಗೇನೆ ಇಲ್ಲಿ ಮೋಸ್ಟ್ ಇದಕ್ಕಿಂತ ಎಲ್ಲದಕ್ಕಿಂತ ನನಗೆ ಪ್ರಶಸ್ತಿ ಅಂದ್ರೆ ನನ್ನ ಇಫ್ ದ ಸಾಂಗ್ ರೀಚಸ್ ದ ಆಡಿಯನ್ಸ್, ಎಸ್, ಅವರ ಸ್ಪಂದನೆ, ಅವರ ಚಪ್ಪಾಳೆನೆ ನನಗೆ ಪ್ರಶಸ್ತಿ. ಎಸ್ ಎಸ್, ಅವರೇನೆ ನಿಮ್ಗೆ ದೊಡ್ಡ ಪ್ರಶಸ್ತಿ ಅಂತ ನೀವು ಹೇಳ್ತೀರಿ. ಸೊ ನಾನಿಲ್ಲಿ ಕೇಳ್ಪಟ್ಟೆ ಮಾಹಿತಿ, ಸಂಗೀತ ದಿಗ್ಗಜರು ಆದ ಶ್ರೀಯುತ ವಿಜಯ್ ಪ್ರಕಾಶ್ ಅವರು ಕೆನಡಾಗೆ ಬಂದಾಗ, ಅಥವಾ ಕೆನಡಾದ ಮುಖ್ಯನ ಕೋವಿಡ್ ಟೈಮಲ್ಲಿ ಆಗಿರ್ಬೋದು, ಇತ್ತೀಚೆಗೆ ಆಗಿರಬಹುದು, ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಬಾರಿ ನಿಮ್ಮನ್ನ ಪವನ್ ರಾವ್ ಅಂತ ಹೇಳಿ ಗುರುತಿಸೋ ಹಾಗೆ ಅವರಿದ್ದಾರೆ ಅಂತ ಹೇಳಿದ್ರು. ಸೊ ಈ ವಿಷಯದ ಬಗ್ಗೆ ಇನ್ನಷ್ಟು ಕೆದಕೋ ಆಸೆ ನನಗೆ. ರೈಟ್. ಸೊ ಹೇಗೆ ಇದು, ಯಾವ ಗಾನಕ್ಕೆ ವಿಜಯ್ ಪ್ರಕಾಶ್ ಅವರು ಮೆಚ್ಚುಗೆಯನ್ನ ಪಡ್ಕೊಂಡ್ರು, ಮತ್ತೆ ಅವರಿಂದ ನೀವು ಮೆಚ್ಚುಗೆ ಪಡ್ಕೊಂಡ್ರಿ, ಮತ್ತೆ ಹೆಂಗೆ ಗುರ್ತಿಸೋದಕ್ಕೆ ಯಾವ ರೀತಿ ಆ ಸಂದರ್ಭ ಒದಗಿ ಬಂತು ಅಂತ? ಇದು ಕ್ಯಾಲಿಫೋರ್ನಿಯಾ ಇದ್ದಾಗ ರೈಟ್, ಅವರು ವಿಜಯ್ ಪ್ರಕಾಶ್ ಅವರು ಬಂದಿದ್ರು ಕಾನ್ಸರ್ಟ್ ಮಾಡಕ್ಕೆ. ರೈಟ್. ಅವಾಗ ಅವರು ಇದು ಓಂ ಶಿವ ಓಂ ಅವ್ರದ್ದು ಸಿಗ್ನೇಚರ್ ಸಾಂಗ್ ಇದೆಯಲ್ಲ, ಅದನ್ನ ಹಾಡಕ್ಕೆ ಅಂತ ಅವರು ಲೋಕಲ್ ಆರ್ಟಿಸ್ಟ್ ಎಲ್ಲ ತಂಡನ ಅಷ್ಟು ಜನ ಕರ್ಕೊಂಬರಕ್ ಆಗೋದಿಲ್ಲ ಇಂಡಿಯಾ ಅಂತ, ಲೋಕಲ್ ಆರ್ಟಿಸ್ಟ್ ಬೇಕು ಅಂತ ಹೇಳಿದ್ರು. ಸೊ ನಾವು ಸಂಗೀತದ ನಾವು ಗ್ರೂಪ್ ಎಲ್ಲ ಮಾಡ್ಕೊಂಡಿದ್ವಿ, ನಾವು ವಾಲಂಟಿಯರ್. ಅಂಡ್ ಅಲ್ಲಿ ಹೋದಾಗ ಅಲ್ಲಿ ಇದ್ರದ್ದು ಅಲ್ಲಿ ಬರುವಂತಹ ರುದ್ರ ಮತ್ತೆ ಚಮಕ ಅದನ್ನೆಲ್ಲಾನು ನಾವೆಲ್ಲ ಹಾಡಿದ್ವಿ. ಅವರಿಗೆ ನಾವು ಇಂಡಿಯಾದಲ್ಲಿ ಹೇಗ್ ಮಾಡ್ತೀವಿ ಅದೇ ಕ್ವಾಲಿಟಿ ಇಲ್ಲಿ ಕೊಡ್ತಾ ಇದ್ರಲ್ಲ, ತುಂಬಾ ಖುಷಿ ಆಯ್ತು. ಅಂಡ್ ಅವರು ಇಲ್ಲಿ ಕೆನಡಾಗ್ ಬಂದಾಗ ಅಫ್ಕೋರ್ಸ್ ಆ ಹಾಡು ಇಲ್ದೇನೆ ಅವ್ರನ್ನ ಬಿಡಲ್ಲ. ಸೊ ಅಲ್ಲಿ ಇಲ್ಲೂ ಅದೇ ಹಾಡ್ಸಿದ್ರು. ಅಂಡ್ ಅದೇ ತರನೇ ಇಲ್ಲೂ ನಾವು ಲೋಕಲ್ ಆರ್ಟಿಸ್ಟ್ ಎಲ್ಲ ಸೇರಿ ನಾವು ಅವ್ರ ಜೊತೆ ಹಾಡಿದ್ವಿ. ಆ ಹಾಡು ನಿಮ್ಮ ಬಾಯಿಂದ ಕೇಳಿದಲೆ ನಾವು ಹೆಂಗ್ ಬಿಡಕ್ಕಾಗತ್ತೆ. ರೈಟ್. ಸೊ ಒಂದೆರಡು ಸಾಲ. ವೀರಭದ್ರಾಯ ಅಗ್ನಿನೇತ್ರಾಯ ಘೋರ ಸಂಹಾರ ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ ಶಂಭೋ ಶಂಭೋ ಶಂಕರ ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ ಭಜೇಹಂ. ವಾ, ವಿಜಯ್ ಪ್ರಕಾಶ್ ಸರ್ ಖಂಡಿತ ನೋಡ್ಬೇಕು. ನಿಮ್ಮ ಪ್ರಿಯವಾದವರು, ಆತ್ಮೀಯರು, ಅವರು ನಿಮ್ಮ ಹಾಡನ್ನ ನಿಮ್ ತರನೇ ಕ್ಲಾಸಿಕ್ ಆಗಿ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಪವನ್ ಸರ್. ಸೊ ನಾವು ಮಾತಾಡ್ತಿದ್ವಿ, ವಿಜಯ್ ಪ್ರಕಾಶ್ ಸರ್ ಬಂದಾಗ ಇದನ್ನ ನೀವು ಇದನ್ನ ಅವ್ರ ಜೊತೆ ಹಾಡಿ ಲೈಕ್ ಕೋರಸನ ಕೊಟ್ಟು ಇದ್ ಮಾಡಿದ್ರಿ ಅಂತ. ಒಮ್ಮೆ ಝೂಮ್ ಮೀಟಿಂಗ್ ಅಲ್ಲೂ ಕೂಡ ನಿಮ್ದೊಂದು ಚರ್ಚೆ ನಡೀತು. ಆಗ ಒಂದು ಪ್ರಿಯವಾದ ಒಂದು ಹಾಡು ಮೂಡಿ ಬಂತು. ಅದಕ್ಕೆ ಅವರು ಎದ್ದು ನಿಂತು ಸ್ಟ್ಯಾಂಡಿಂಗ್ ಅವೇಶನ್ ಕೊಟ್ಟಿರೋ ಒಂದು ಸಂದರ್ಭ ಇದೆ. ನಾನು ನಿಮ್ಮ ತಂದೆ ತಾಯಿ ಎಷ್ಟು ಪುಣ್ಯವಂತರು ನಿಮ್ಮನ್ನ ಪಡೆದಂತ, ಮತ್ತು ನಿಮ್ಮ ಗುರುಗಳು ಎಷ್ಟು ಖುಷಿ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ಸಂದರ್ಭ ಅದು. ಅಂತ ಸಂಗೀತ ದಿಗ್ಗಜರೊಂದಿಗೆ ಅವರೊಂದಿಗೆ ಒಂದು ಅಪ್ಲಾಸ್ ಅಂತ ಸ್ಟ್ಯಾಂಡಿಂಗ್ ಅವೇಶನ್ ಪಡೆಯೋದು, ಯು ರಿಯಲಿ ಡಿಸರ್ವ್ ಇಟ್. ಅಂಡ್ ನಮ್ಮ ಒಂದು ಸೌಭಾಗ್ಯ ನಿಮ್ಮ ಜೊತೆ ಆ ಒಂದು ಸನ್ನಿವೇಶವನ್ನ ಚರ್ಚೆ ಮಾಡ್ತಿರೋದು. ಸೊ ಅದ್ರ ಬಗ್ಗೆ ನೀವು ಒಂಚೂರು ಹೇಳಿ ಸರ್. ಸೊ ಅಲ್ಲಿ ಒಂದ್ಸತಿ ಇಲ್ಲಿ ಕೆನಡಾಗ್ ಬಂದ್ಮೇಲೆ ವಿಜಯ್ ಪ್ರಕಾಶ್ ಜೊತೆ ಝೂಮ್ ಕಾಲ್ ಅಂತ ಹೇಳಿದ್ರಲ್ಲ, ಅದನ್ನ ಅರೇಂಜ್ ಮಾಡಿ ಸೊ ವಿಜಯ್ ಪ್ರಕಾಶ್ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಪ್ರಶ್ನೆ ಕೇಳಿ ಅಂತ ಹೇಳಿದ್ರು. ಎಲ್ಲರೂ ಆಡಿಯನ್ಸ್ ಎಲ್ಲ ಒಂದು ಪ್ರಶ್ನೆ ಕೇಳಿ. ಅವ್ರದ್ದು ಒನ್ ಆಫ್ ದ ಫೇವ್ರೆಟ್ ಕಾಂಪೋಸಿಷನ್ಸ್ ಮುಕ್ತಾ ಇಂದ. ಅವ್ರು ಅದು ಹೇಗೆ ಅದನ್ನ
ಕಂಪೋಸ್ ಮಾಡಿದ್ರು ಅದನ್ನ ಅದರ ಎಕ್ಸ್ಪೀರಿಯನ್ಸ್ ಬಗ್ಗೆ, ಬಿಕಾಸ್ ಸಿ ಅಶ್ವಥ್ ಅವ್ರ ಜೊತೆ ಕೂತು ಕಂಪೋಸ್ ಮಾಡಿದ್ರು ಅಂಡ್ ವಿಜಯ್ ಪ್ರಕಾಶ್ ಅವ್ರ ಹತ್ರ ಹಾಡ್ಸಿದ್ರು. ರೈಟ್. ದಟ್ ವಾಸ್ ವೆನ್ ವಿಜಯ್ ಪ್ರಕಾಶ್ ವಾಸ್ ನಾಟ್ ವೆರಿ ಫೇಮಸ್. ಓ ಮೈ ಗಾಡ್. ಸೊ ಅವಾಗ ಹಾಡಿದಾಗ ನಂಗೆ ಅದು ಅಂಡ್ ಏನೋ ಸ್ಟಾರ್ಟಿಂಗ್ ಆಫ್ ದ ಎಪಿಸೋಡ್ ಅಲ್ಲಿ ಬರ್ತಿರ್ಲಿಲ್ಲ ಅದು, ಕೊನೆಗೆ ಆಮೇಲೆ ಪಾರ್ಟ್ 2 ಲೋ ಅಥವಾ ಬಂತದು. ಅವಾಗ ಕೇಳಿದ್ಮೇಲೆ ನಂಗೆ ತುಂಬಾ ಇಷ್ಟ ಆಗೋಯ್ತು. ಅದನ್ನ ಆಮೇಲೆ ಇಲ್ಲಲ್ಲ ಇದನ್ನ ಕೇಳಲೇಬೇಕು ವಿಜಯ್ ವಿ.ಪಿ. ಸರ್ ಹತ್ರ ಅವ್ರ ಎಕ್ಸ್ಪೀರಿಯನ್ಸ್ ಬಗ್ಗೆ ಅಂತ ಕೇಳಿದ್ದಾಯ್ತು. ಅಂಡ್ ಅವರ ಮುಂದೆ ಆ ಹಾಡನ್ನ ನಾನ್ ಹಾಡಿ ನನಗೆ ಖುಷಿ ಆಯ್ತು. ಸೊ ಆ ಮಧುರ ಗಳಿಗೆನ ಮತ್ತೊಮ್ಮೆ ನಾವು ಮರುಕಳಿಸೋ ಒಂದು ಪ್ರಯತ್ನ ಮಾಡೋಣ ಅಂತ. ಡೆಫಿನೆಟ್ಲಿ. ಸೊ ನಿಮ್ಮಿಂದ ಮುಕ್ತ ಗಾಯನ 2 ಸಾಲು. ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ, ಬೇವಾಗಿ ಸವಿಗಾಯನದ ಹಕ್ಕಿ ಹಾರಿ ಮುಕ್ತ ಮುಕ್ತ. ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ, ಬೇವಾಗಿ ಸವಿಗಾಯನದ ಹಕ್ಕಿ ಹಾರಿ ಮುಕ್ತ ಮುಕ್ತ. ಹೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ, ಹೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ, ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ, ಬೆಳಕಿನ ಕೂಸಿಗೆ ಕೆಂಡದ ಹಾಸಿಗೆ ಕಲಿಸಿದೆ ಜೀವನ ಪಾಠ. ಇರುಳ ವಿರುದ್ಧ ಬೆಳಕಿನ ಯುದ್ಧ ಕೊನೆಯಲ್ಲಿದೆ ಕಾದಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ, ಸೋಲಿಲ್ಲದ ಹೋರಾಟ. ಅಬ್ಬಾ, ಈ ಗೀತೆ ಎಷ್ಟು ಅರ್ಥಗರ್ಭಿತವಾಗಿದೆಯೋ ನಿಮ್ಮ ಗಾಯನವೂ ಕೂಡ ಅಷ್ಟೇ ಪರಿಪೂರ್ಣವಾಗಿದೆ. ಬಹುಶಃ ಸಿ ಅಶ್ವಥ್ ಸರ್ ಇದ್ದಿದ್ರೆ ಇವತ್ತು ಬಂದು ನಿಮ್ಮ ಗಾಯನಕ್ಕೆ ಒಂದು ಅಪ್ಪುಗೆಯನ್ನ ಕೊಡ್ತಾ ಇದ್ರು. ರೈಟ್. ಅಂಡ್ ವಿಜಯ್ ಪ್ರಕಾಶ್ ಸರ್ ಕೂಡ ಅದೇ ನೀವು ಹಾಡ್ತಿರುವ ಶೈಲಿ ನೋಡಿದ್ರೆ ನಾನು ವಿಜಯ್ ಪ್ರಕಾಶ್ ಸರೇ ಹಾಡ್ತಿದಾರೇನೋ ಆ ರೀತಿ ಹೈ ಪಿಚ್ನ ಅವರು ಒಂಥರ ಅನುಭವಿಸ್ಕೊಂಡು ಹಾಡುವಂತಹ ಸಂಗೀತ ದಿಗ್ಗಜರು. ಅವರ ನಡುವೆ ನೀವು ಇದನ್ನ ಹಾಡಿ ತೋರಿಸಿದಿರಿ. ನಮ್ಮೆಲ್ಲರಿಗೂ ಕೂಡ ಒಂಥರ ಮನಸ್ಸಿಗೆ ಉಲ್ಲಾಸವನ್ನ ನೀಡಿಬಿಟ್ರಿ. ಥ್ಯಾಂಕ್ ಯು ಸೋ ಮಚ್. ಸೊ ಇದು ನಂತರ ನೀವು ಇನ್ಯಾವ ಕಂಟೆಸ್ಟ್ಗಳಲ್ಲಿ ಅಥವಾ ಇನ್ಯಾವ ಪ್ರೋಗ್ರಾಮ್ಸ್ ಅಲ್ಲಿ ಕೊಟ್ಟಿದ್ದೀರಿ ಅಂತ? ವಿಜಯ್ ಪ್ರಕಾಶ್ ಸರ್ದು ಪ್ರೋಗ್ರಾಮ್ ನಂತರ ಇನ್ನು ಯಾವ ಕಾರ್ಯಕ್ರಮಗಳಲ್ಲಿ ನಿಮಗೆ ಮನಸ್ಸಿಗೆ ಅತಿ ಪ್ರಿಯವಾಗಿರುವಂಥದ್ದು ಯಾವುದಾದ್ರೂ ಮತ್ತೊಮ್ಮೆ ಆ ಕಾರ್ಯಕ್ರಮದಲ್ಲಿ ಆ ಹಾಡನ್ನ ನಾನು ಹಾಡಿದ್ದನ್ನ ಇಂದಿಗೂ ಕೂಡ ನಾನು ನೆನಪು ಮಾಡ್ಕೋತೇನೆ ಮತ್ತು ಮುಂದೊಮ್ಮೆ ಒಂದು ಅವಕಾಶ ಸಿಕ್ಕಿದ್ರು ಕೂಡ ಹಾಡ್ಲಿಕ್ಕೆ ಬಯಸ್ತೇನೆ ಅನ್ನೋದಿದ್ರೆ ಅದ್ರ ಬಗ್ಗೆ ಒಂಚೂರು ಹೇಳ್ಬೋದಾ ಅಂತ? ನಮ್ಮ ಮೋಸ್ಟ್ ಆಫ್ ದ ಪರ್ಫಾರ್ಮೆನ್ಸಸ್ ಇಲ್ಲಿ ಕನ್ನಡ ಸಂಘದ ರಿಲೇಟೆಡ್. ರೈಟ್. ಇಲ್ಲಿ ನಮ್ಮ KST ಕನ್ನಡ ಸಂಘ ಇದೆ, ಟೊರೊಂಟೊ ಕನ್ನಡ ಸಂಘ, ಆಮೇಲೆ GRK ಕನ್ನಡ ಸಂಘ ಇದೆ. ರೈಟ್. ಸೊ ಈ ಇವೆಂಟ್ಸ್ ಇದ್ದಾಗ ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡ್ತೀನಿ ಅಂಡ್ ಎವ್ರಿ ಟೈಮ್ ತುಂಬಾ ಖುಷಿ ಆಗುತ್ತೆ ಅಲ್ಲಿ. ರೈಟ್. ಸೊ ನಿಮಗೆ ಒಂದು ಅವಕಾಶಗಳು ಇಲ್ಲಿ ಒದಗಿ ಬಂದಿದೆ ಅಂತ ಹೇಳ್ತೀರಿ. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಈ ಫಿಲಿಮಿ ಸಾಂಗ್ಸ್ ಇದರಲ್ಲಿ ಸೊ ಈಗಿನ ಇತ್ತೀಚೆಗೆ ನಡೀತಕ್ಕಂತಹ ಸಾಂಗ್ಸಿಗೂ ಹಿಂದಿನ ಟ್ರೆಡಿಷನಲ್ ಸಾಂಗ್ಸಿಗೂ ಹಲವಾರು ವ್ಯತ್ಯಯ ಇದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾವುದು ಚೇಂಜ್ ಮಾಡಿದ್ರೆ ಜನ ಮೆಚ್ಚುಗೆ ಬರಬಹುದು ಅಂತ ಹೇಳ್ತೀರಿ? ನಿಮ್ಮ ಒಂದು ಸಜೆಷನ್ ಅದ್ರ ಬಗ್ಗೆ. ಐ ಥಿಂಕ್ ಕನ್ನಡ ಮೂವಿ ಇಂಡಸ್ಟ್ರಿಯಲ್ಲಿ ಅಂತೂ ಐ ಥಿಂಕ್ ಹಳೆ ಸಾಂಗ್ಸ್ಗೆ ಅಲ್ಲಿರುವಂತಹ ದೇ ಹ್ಯಾವ್ ಸೆಟ್ ಅ ವೆರಿ ಹೈ ಬಾರ್. ರೈಟ್. ಅಂಡ್ ಬಟ್ ಈಗೂನು ಅಂದ್ರೆ ಅಷ್ಟು ಬರ್ತಿಲ್ದೇ ಇರ್ಬೋದು, ರೈಟ್, ಬಟ್ ಕೆಲವು ಹಾಡುಗಳು ಚೆನ್ನಾಗಿ ಬರ್ತಾ ಇದೆ. ಈಗ ದೇರ್ ಆರ್
ಹೊಸ ಡೈರೆಕ್ಟರ್ಗಳು ಬರ್ತಾ ಇದ್ದಾರೆ, ಚರಣ್ ರಾಜ್ ಅಂತವರು. ರೈಟ್. ಅವರು ಒಳ್ಳೊಳ್ಳೆ ಹಾಡುಗಳನ್ನ ಕೊಡ್ತಾ ಇದ್ದಾರೆ. ರೈಟ್. ಸೊ ಐ ಥಿಂಕ್ ಇಟ್ ಇಸ್ ಗೋಲ್ಡನ್ ಏಜ್ ಇಸ್ ಕಮಿಂಗ್ ಬ್ಯಾಕ್. ಎಸ್. ನಿಮ್ಗೆ ಈ ಮೂವಿನಲ್ಲಿ ಹಾಡಬೇಕು ಅನ್ನೋ ಒಂದು ಯಾವತ್ತೂ ಒಂದು ಥಾಟ್ ಪ್ರಾಸೆಸ್ ಬರ್ಲಿಲ್ವಾ ಅಂತ? ಇಷ್ಟು ಚೆನ್ನಾಗಿ ನೀವು ಕಂಠಸ್ಥರು, ಇಷ್ಟು ಚೆನ್ನಾಗಿ ಸೊಗಸಾಗಿ ಹಾಡು ಹೇಳ್ತೀರಿ. ಸೊ ಮೂವಿನಲ್ಲಿ ನಾನು ಯಾವತ್ತಾದ್ರೂ ಒಂದು ಹಾಡು ಹೇಳ್ಬೋದು ಅಂತ ಆಸೆ ಬರ್ಲಿಲ್ವಾ? ಸೊ ಅದ್ರ ಬಗ್ಗೆ ಕೇಳೋಣ ಅಂತ. ಐ ಥಿಂಕ್ ಮೂವಿ ಅಷ್ಟು ನನಗೆ ಮೂವಿಲಿ ಹಾಡ್ಬೇಕು ಅಂತ ಆಸೆ ಏನಿಲ್ಲ. ಓಕೆ. ಸೊ ರೈಟ್. ಒಟ್ಟಾರೆ ನಿಮ್ಮ ಸಂಗೀತದ ಪಯಣದಲ್ಲಿ ಸಂಗೀತ ನಿಮ್ಮ ಉಸಿರು ಅನ್ನೋದಾದ್ರೆ ನಿಮ್ಮ ಅದರ ಬಗ್ಗೆ ನಿಮ್ಮ ಅನುಭವದ ಮಾತನ್ನು ಹೇಳಿ. ಸೊ ಸಂಗೀತ ಎಷ್ಟು ತೃಪ್ತಿಯನ್ನ ಕೊಟ್ಟಿದೆ ನಿಮ್ಗೆ? I think music in my life, it is a very comfortable, safe spot. And it gives a lot of peace of mind. Oh my God. And at any mood ಅಲ್ಲಿ ಇರ್ಬೋದು, ಯಾವುದೇ ಸಿಚುವೇಶನ್ ಇರ್ಬೋದು, ಅದಕ್ಕೆ ತಕ್ಕಂತ ಒಂದು ಹಾಡನ್ನ ನಾನು ಯೋಚನೆ ಮಾಡಿದ್ರೆ ಅಥವಾ ನಾನೇ ಗುಣಕೊಂಡ್ರೆ, I can change. I'll have the power to change the mood to what I want to be in. Right. So ಆ ಥರ ನಮ್ಮ ಓನ್ ಫಿಸಿಯಾಲಜಿ ಅಥವಾ ನಮ್ಮ ಮೈಂಡ್ ಅದನ್ನ ಆಲ್ಟರ್ ಮಾಡುವಂತಹ ಪವರ್ ಇದೆ ಮ್ಯೂಸಿಕ್ಗೆ. ರೈಟ್. ಅದನ್ನ ಐ ಥಿಂಕ್ ಎವ್ರಿಬಡಿ ಕ್ಯಾನ್ ಯೂಸ್ ದ್ಯಾಟ್ ಟು ದೇರ್ ಬೆನಿಫಿಟ್. ಸೊ ಈಗಿನ ಮಕ್ಕಳಾಗಿರಬಹುದು, ಯಾರಿಗೇ ಆಗ್ಲಿ, ಸಂಗೀತ ಅನ್ನೋದು ಒಂಥರ ಎಟಕಲಾಗರದು ಅಂತ ಒಂದು ಭಾವನೆ ಇರತ್ತೆ. ಸೊ ನನ್ಗೆ ಆಗೋದಿಲ್ಲ, ಐ ಹ್ಯಾವ್ ಟು ಗಿವ್ ಅಪ್ ಅನ್ನೋ ಒಂದು ಸಿಚುವೇಶನ್ಗೆ ಹೋದಾಗ ಸೊ ಅವರು ಸ್ಫೂರ್ತಿನೇ ಕಳ್ಕೊಂಡ್ಬಿಡ್ತಾರೆ. ಸೊ ಅಂತವರಿಗೆ ನೀವ್ ಏನಾದ್ರೂ ಕಿವಿ ಮಾತನ್ನ ಹೇಳೋದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? If a child has gone to a stage where ಅವರು ಗಿವ್ ಅಪ್ ಮಾಡಬೇಕು ಅಂತ ಅನ್ಕೊಂಡ್ರೆ, it is probably they are not doing it for themselves. Okay. So ಅವರಿಗೆ ಅವ್ರು ಖುಷಿ ಪಡೋದನ್ನ ಮಾಡ್ತಾ ಇದ್ರೆ ಅವ್ರಿಗೆ ಆ ಸಿಚುವೇಶನ್ ಬರೋದಿಲ್ಲ. ರೈಟ್. ಸೊ ಯೂಶಲಿ ಆ ಸಿಚುವೇಶನ್ ಬರೋದು ತಂದೆ ತಾಯಿ ಫೋರ್ಸ್ ಮಾಡಿದಾಗ ಅಥವಾ ಪಿಯರ್ ಪ್ರೆಷರ್ ಇಂದ ಆತರ ಆಗುತ್ತೆ. ರೈಟ್. ಆ ಸಿಚುವೇಶನ್ ನಾವು ಐ ಥಿಂಕ್ ಆಸ್ ಪೇರೆಂಟ್ಸ್ ವಿ ಕ್ಯಾನ್ ಹೆಲ್ಪ್ ದೆಮ್. ಓಕೆ. choose what they want to do. Okay. And ಅದರಲ್ಲಿ ಪ್ರೋತ್ಸಾಹ ಕೊಟ್ರೆ ಅವರು they will enjoy the journey and they will not get any stress. So sweet of you, very nice sir. So ನಾನು ಹಲವಾರು ಸಂಗೀತ ಗುರುಗಳ ಜೊತೆ ಅಥವಾ ಸಂಗೀತ ಗಾಯಕರ ಜೊತೆ ಸಂದರ್ಶನವನ್ನ ಮಾಡಿದ್ದೇನೆ. ಎಲ್ಲ ಸಂಗೀತ ಗುರುಗಳು ಅಥವಾ ಗಾಯಕರು ಹೇಳೋದು ಒಂದೇ, ವಾದ್ಯದ ಜೊತೆ ನಂಟನ್ನ ಇಟ್ಕೊಂಡ್ರೆ ತುಂಬಾ ಸಂಗೀತ ಇನ್ನೆಚ್ಚು ಮುದವನ್ನ ಕೊಡುತ್ತೆ ಅಂತ ಹೇಳಿ. ಸೊ ಈ ವಾದ್ಯವನ್ನ ಎಲ್ಲರೂ ಆಯ್ಕೆ ಮಾಡ್ಕೊಳ್ಳೋದು ಉತ್ತಮನ, ಅಥವಾ ಆಯ್ಕೆ ಮಾಡ್ಕೊಳ್ಳೋದಾದ್ರೆ ಯಾವ ವಾದ್ಯದ ಪ್ರಾರಂಭದ ಮುಖೇನ ಅವರು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದ್ರ ಬಗ್ಗೆ ನೀವು ಹೇಳಬಹುದಾ ಅಂತ? ವಾದ್ಯ ಐ ಥಿಂಕ್ ಯಾವುದು ಚಿಲ್ಡ್ರನ್ ಕ್ಯಾನ್ ಟ್ರೈ, ಬೇರೆ ಬೇರೆ ವಾದ್ಯಗಳನ್ನ ಟ್ರೈ ಮಾಡ್ಬೋದು. ರೈಟ್. ಯಾವುದು ಅವರಿಗೆ ಈಸಿಯಾಗಿ ಬರುತ್ತೋ, ರೈಟ್, ಕನ್ವೀನಿಯಂಟ್ ಆಗಿರುತ್ತೋ ಅದನ್ನ ಚೂಸ್ ಮಾಡ್ಕೊಂಡ್ರೆ ಅವ್ರಿಗೆ ಬೆನಿಫಿಷಿಯಲ್. ಈಗ ನಾನು ಹೋಗಿ ವಯಲಿನ್ ಕಲಿತೀನಿ ಅಂದ್ರೆ ನನಗೆ ಕಷ್ಟ ಆಗ್ಬೋದು. ಸೊ ಅವಾಗ ನಾನು ಐ ವಿಲ್ ಗಿವ್ ಅಪ್. ಓಕೆ. ಸೊ ಅದ್ರ ಬದಲು ನಾನು ಮನೆಯಲ್ಲಿ ಕೀಬೋರ್ಡ್ ಇದೆ ಅಥವಾ ಮನೆಯಲ್ಲಿ ಬೇರೆ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಫ್ಲೂಟ್ ಇದೆ, ಏನೋ ಒಂದಿದೆ, ಸೊ ಅದನ್ನ ತಗೊಂಡು ಅದನ್ನ ನಾನು ಕಲಿತಾ ಹೋದ್ರೆ ಐ ಥಿಂಕ್ ಇಟ್ ಇಸ್ ಮೋರ್ ಆಫ್ ಬೀಯಿಂಗ್ ಕಂಫರ್ಟಬಲ್ ವಿತ್ ದಟ್ ಇನ್ಸ್ಟ್ರೂಮೆಂಟ್. ಅಂಡ್ ಬೆನಿಫಿಟ್ ಯಾಕಾಗತ್ತೆ ಅಂದ್ರೆ ಮುಂಚೆ ಹೇಳ್ದಂಗೆ ಅದು ಸ್ವರಗಳು ಅಥವಾ ಫ್ರೀಕ್ವೆನ್ಸೀಸ್ ಅದು ಮನಸ್ಸಿನಲ್ಲಿ ಕೂತ್ರೆ ಆವಾಗ ಹಾಡೋದಕ್ಕೂ ಬೆನಿಫಿಷಿಯಲ್ ಆಗುತ್ತೆ. ಸೊ ಇಟ್ ಇಸ್ it's mutually beneficial ಅಂತಾರಲ್ಲ. ಸೊ ಹಾಡೋದು ಗೊತ್ತಿದ್ರೆ ಇನ್ಸ್ಟ್ರೂಮೆಂಟ್ ಈಸಿ ಆಗುತ್ತೆ, ಇನ್ಸ್ಟ್ರೂಮೆಂಟ್ ಗೊತ್ತಿದ್ರೆ ಹಾಡೋದು ಈಸಿ ಆಗುತ್ತೆ. ವೆರಿ ನೈಸ್ ಸರ್. ಸೊ ಈ ಫ್ಯೂಷನ್ ಅಂತ ಇದೆಯಲ್ಲ, ಸೊ ಈ ಫ್ಯೂಷನಿಗೂ ಈ ನಿಮ್ಮ ಕ್ಲಾಸಿಕಲ್ ಸಿಂಗಿಂಗ್ ಆಗಿರ್ಬಹುದು, ಲೈಟ್ ಮ್ಯೂಸಿಕ್ ಆಗಿರ್ಬಹುದು, ಸೊ ಯಾವ ರೀತಿ ಅದು ಈಗ ನಾನು ನೀವು ನೋಡಿದ ಹಾಗೆ ಫ್ಯೂಷನ್ ಅಲ್ಲಿ ಕ್ಲಾಸಿಕಲ್ ಮಿಕ್ಸ್ ಮಾಡ್ಕೋಬಹುದು, ಲೈಟ್ ಮ್ಯೂಸಿಕ್ ಮಿಕ್ಸ್ ಮಾಡ್ಕೋಬಹುದು, ಎಲ್ಲ ತರದ್ದು ಕೂಡ ಸಮ್ಮಿಶ್ರಣ ಆಗತ್ತೆ. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕೇಳ್ಕೊಳ್ಳೋ ಒಂದು ಆಸೆ ಇದೆ ನನಗೆ. ಸೊ ಪ್ಯೂರ್ ಕ್ಲಾಸಿಕಲ್ ಅಂದ್ರೆ ನಮ್ಮ ಭಾರತೀಯ ಸಂಗೀತದಲ್ಲಿ ಕರ್ನಾಟಕ ಕ್ಲಾಸಿಕಲ್ ಇದೆ ಮತ್ತೆ ಹಿಂದೂಸ್ತಾನಿ ಕ್ಲಾಸಿಕಲ್. ರೈಟ್ ರೈಟ್ ರೈಟ್. ಸೊ ಎರಡು ಸಂಗೀತದ್ದು ನಾವೇನ್ ಮಾಡಿದ್ವಿ, ಜನಕ್ಕೆ ಸ್ವಲ್ಪ ಬೇರೆ ತರದ ಮ್ಯೂಸಿಕ್ ಕೇಳಬೇಕು ಅಂತ ಆಸೆ ಬಂತು. ಸೊ ಪ್ರಾಬ್ಲಿ ಅವಾಗ ಫಿಲ್ಮ್ ಮ್ಯೂಸಿಕ್ ಅಂತ ಬಂದಾಗ ಸೊ ವೆಸ್ಟರ್ನ್ ಮ್ಯೂಸಿಕ್ ಅನ್ನ ಕಂಬೈನ್ ಮಾಡಿ ಅದನ್ನ
ಜನರಿಗೆ ತಲುಪಿಸಿದ್ರು. ರೈಟ್. ಅವಾಗ ಜನರಿಗೆ ಇಷ್ಟ ಆಯ್ತು. ರೈಟ್. ಸೊ ಇದು ತುಂಬಾ ಏನೋ ನೂರಾರು ವರ್ಷಗಳಿಂದ ಬರ್ತಾ ಇರುವಂತದ್ದೇ ಇದು. ರೈಟ್ ರೈಟ್. ಸೊ ಈ ಭಾವಗೀತೆನೇ ಆಗ್ಬೋದು. ಭಾವಗೀತೆ ಅನ್ನೋದು ಅದೇ ಆದ್ರ ಜಾನ್ರ್ ಅಂತ ಅನ್ಕೊಂಡಿದೀವಿ, ಬಟ್ ಇಟ್ ಇಸ್ ಆಲ್ಸೋ ಫ್ಯೂಷನ್. ಓ ಮೈ ಗಾಡ್. ಕರ್ನಾಟಿಕ್ ಕ್ಲಾಸಿಕಲ್ ಪೀಸಸ್ ಅದರಲ್ಲಿದೆ, ಇನ್ಫ್ಲುಯೆನ್ಸ್ ಇದೆ, ಫಿಲ್ಮ್ ಮ್ಯೂಸಿಕ್ ಇನ್ಫ್ಲುಯೆನ್ಸಸ್ ಇದೆ, ರೈಟ್, ಫೋಕ್ ಇನ್ಫ್ಲುಯೆನ್ಸಸ್ ಇದೆ. ಸೊ ಇಟ್ ಇಸ್ ಅ ಫ್ಯೂಷನ್. ನಾವು ರಾಕ್ ನ ಮತ್ತೆ ಕರ್ನಾಟಿಕ್ ಕ್ಲಾಸ್ ಮಿಕ್ಸ್ ಮಾಡಿದ್ರೆ ಮಾತ್ರ ಫ್ಯೂಷನ್ ಬರುತ್ತೆ ಅಂತಲ್ಲ. ಸೊ ಇಟ್ ಈಸ್ ನಾವು ಅಡುಗೆ ಮನೆಯಲ್ಲಿ ಸ್ವಲ್ಪ ಆಚೆ ಈಚೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಹೊಸ ರುಚಿ ಬರುತ್ತೆ. ಅದೇ ತರನೇ ಮ್ಯೂಸಿಕಲ್ ಕೆಲವು ಸತಿ ಚೆನ್ನಾಗಿ ಬರುತ್ತೆ, ಕೆಲವು ಸತಿ ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಬರೋದನ್ನ ಇಟ್ಕೊಳ್ಳೋದು. ಒಂಥರ ಡೆಫಿನೇಷನ್ ಅನ್ನ ನೀವು ಮುಟ್ಟಿಸ್ಬಿಟ್ರಿ ಫ್ಯೂಷನ್ ಬಗ್ಗೆ. ಇದು ಒಂದು ಗೊಂದಲ ಇತ್ತು ನನ್ನಲ್ಲಿ. ಸೊ ಇಷ್ಟೆಲ್ಲ ನೀವು ಹಾಡಿದ್ರಿ. ಇನ್ನೊಂದು ಹಾಡನ್ನ ನಿಮ್ಮ ಗಾಯನವನ್ನ ಕೇಳಲಿಲ್ಲ ಅಂದ್ರೆ ಆ ಹಾಡು ನನಗೆ ಮತ್ತೆ ಮತ್ತೆ ಅದೊಂದು ಅಳುಕು ಕಾಡ್ತಾ ಇರತ್ತೆ. ಸೊ ಮಲೆಯ ಮಾರುತದ ಒಂದು ಶಾರದೆ ಇದೆ ತೋರಿದೆ. ಹ್ರೀಂ 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 ಜಾಪತುಷ್ಟೇ ಹಿಮರುಚಿ ಮುಕುಟೇ ವಲ್ಲಕೀ ವ್ಯಘ್ರಹಸ್ತೆ ಮಾತರ್ ಮಾತರ್ ನಮಸ್ತೆ ತಹದಹ ಜಡತಾಂ ದೇಹಿ ಬುದ್ಧಿಂ ಪ್ರಶಾಂತಾಂ ವಿದ್ಯೆ ವೇದಾಂತ ವೇದ್ಯೆ ಪರಿಣತ ಪಠಿತೆ ಮೋಕ್ಷದೆ ಮುಕ್ತಿ ಮಾರ್ಗೆ ಮಾರ್ಗಾತೀತ ಸ್ವರೂಪೇ ಭವ ಮಮ ವರದಾ ಶಾರದೆ ಶುಭ್ರಹಾರೇ ಶಾರದೆ ದಯೆ ತೋರಿದೆ ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ ಶಾರದೆ 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 ಶಾರದೆ. ಅವ್ವ, ಶಾರದೆಯ ಕರುಣೆಯ ಕಡಲಲ್ಲಿ ಖಂಡಿತ ನೀವು ಮುತ್ತಾಗಿದ್ದೀರಾ. ರೈಟ್. ಸೊ ನಿಮ್ಮ ಒಂದು ಗಾಯನ ನಮ್ಗೆ ಶಾರದಾಂನವರೇ ಮಗನೇ ನೀನು ಹಾಡಿರೋದು ನನ್ಗೆ ಸೇರಿದೆ ಅನ್ನೋ ರೀತಿನಲ್ಲಿತ್ತು. ಸೊ ಜೇನಿನ ಕಂಠಸ್ಥರು ನೀವು. ಸೊ ಆದಷ್ಟು ಮಕ್ಕಳಿಗೆ ಅಥವಾ ಸಂಗೀತ ಕಲಿಯೋರಿಗೆ ದಾರಿಯನ್ನ ಎರೆದ್ರೆ ಅವರು ಕೂಡ ನಿಮ್ಮ ಪಯಣದಲ್ಲಿ ಹೆಸರು ಹೇಳಿಕೊಂಡು ಮುಂದೆ ಸಾಕ್ತಾರೆ. ಸೊ ಬಹಳ ಖುಷಿ ಆಯ್ತು ನಿಮ್ಮೊಟ್ಟಿಗೆ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ದು, ಮಾತುಕತೆ ಮಾಡಿದ್ದು. ಎಲ್ಲ ಸಾಧಕರಿಗೂ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತಾನೆ. ಸೊ ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ, ಸೊ ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ತಿದ್ಕೊಳ್ಳೋಕೆ ಅವಕಾಶ ಆಗತ್ತೆ. ನಿಮಗೆ ಫಸ್ಟ್ ಧನ್ಯವಾದಗಳು. ಥ್ಯಾಂಕ್ ಯು. ನೀವು ತುಂಬಾ ಒಂದು ಊರಿಂದ ಇನ್ನೊಂದು ಊರಿಗೆ ಸ್ನೋ ಸ್ಟಾರ್ಮ್ ಅಲ್ಲಿ ಬಂದು ನೀವು ಮೀಟ್ ಮಾಡಿ ಇಂಟರ್ವ್ಯೂ ಮಾಡಿ ನಮ್ಮ ಮನೆ ಇರುವಂತಹ ಆರ್ಟಿಸ್ಟ್ ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀರಾ. ಸಾಧಕ ಅಂತ ಹೇಳೋದಕ್ಕಿಂತ ಐ ಥಿಂಕ್ ಐ ಆಮ್ ಅನ್ ಆರ್ಟಿಸ್ಟ್ ಹೂ ಇಸ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್. ನಿಮ್ಮ ಹಾಡುಗಳು ಹೇಳುತ್ತೆ ಎಷ್ಟು ಸಾಧನೆಯನ್ನ ಮಾಡಿದ್ದೀರಿ ಅಂತ. ರೈಟ್. ಸೊ ನೀವು ನಮ್ಮಂತ ಆರ್ಟಿಸ್ಟ್ ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಂಡ್ ಈ ಹಾಡುಗಳು ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ, ವರ್ಕ್ ಲೈಫ್ ಅಲ್ಲಿ ಮರ್ತೇ ಹೋಗಿತ್ತು. ಒಂದು ಮೆಲುಕಾಗೋ ರೀತಿ ಆಯ್ತು ಅನ್ಸ್ತೀರಿ. ಮೆಲುಕು ಹಾಕಿ ನೀವು ಒಳ್ಳೊಳ್ಳೆ ಹಾಡುಗಳನ್ನ ನೀವು ನನ್ನಿಂದ ಹಾಡಿಸಿದಿರೋ. ಸೊ ನಿಮಗೆ ಧನ್ಯವಾದಗಳು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಪವನ್ ಸರ್. ಮೊದಲಿಗೆ ನೀವು ನಿಮ್ಮ ಒಂದು ವೈಯಕ್ತಿಕ ಕೆಲಸಗಳನ್ನ ಬದಿಗೊತ್ತು ನೀವು ನಮಗಾಗಿ ಸಮಯವನ್ನ ಕೊಟ್ಟಿದ್ದೀರಿ ಮತ್ತು ನಮಗಾಗಿ ಒಂದು ಅವಕಾಶವನ್ನ ಸೃಷ್ಟಿ ಮಾಡಿಕೊಟ್ರೆ. ನಿಮ್ಮ ಜೊತೆ ಒಂದು ಸಂಗೀತದ ಪಯಣ ಆಗಿರಬಹುದು ಅಥವಾ ಹಾಡುಗಳನ್ನ ರಸಮಂಜರಿಯನ್ನ ವೀಕ್ಷಕರಿಗೂ ಕೂಡ ಒಂದು ಔತಣವನ್ನ ಉಣಬಡಿಸೋ ಹಾಗೆ ಒಂದು ಅವಕಾಶವನ್ನ ಸೃಷ್ಟಿಸಿ ಬಿಟ್ರೆ ನೀವು. ಸೊ ನಿಮ್ಮಂತ ಸಂಗೀತಗಾರರು ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಸಿಗ್ತಾ ಹೋಗ್ಲಿ. ಸೊ ನಿಮ್ಮ ಸಂಗೀತ ಸಾಧನೆ
ಇನ್ನೂ ಶಿಖರದ ಹಾಗೆ ತಲುಪ್ತಾ ಹೋಗ್ಲಿ. ವಿಜಯ್ ಪ್ರಕಾಶ್ ಅಂತ ಸಂಗೀತ ದಿಗ್ಗಜರು ನಿಮ್ಮನ್ನ ಒಪ್ಕೊಂಡಿದ್ದಾರೆ ಅಂತಂದ್ರೆ ನಾವು ನಿಮ್ಮನ್ನ ಸಂದರ್ಶನ ಮಾಡ್ತಿರೋದು ನಮ್ಮ ಸೌಭಾಗ್ಯ ಅಂತ ಅನ್ಕೋತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್ ಪವನ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.